ನಮಸ್ಕಾರ ಎಲ್ಲರಿಗೂ ಐಪಿ ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗುರು ಕಿರಣ್ ಸಿಯು. ಇವತ್ತಿನ ಒಂದು ವಿಡಿಯೋ ಸೆಷನ್ ನಿಮಗೆ ಕರೆಂಟ್ ಮತ್ತು ಸೋಲಾರ್ ಇನ್ವರ್ಟ್ಗಳಲ್ಲಿ ಕಡಿಮೆ ಬೆಲೆಯಿಂದ ಹಿಡಿದು ಒಂದು ಅಧಿಕ ಬೆಲೆಯವರೆಗೆ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕರೆಂಟ್ ಮತ್ತು ಸೋಲಾರ್ ಇನ್ವರ್ಟರ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ಈ ಒಂದು ಮಾಹಿತಿನ ನಮ್ಮ ಕಂಪನಿಯ ಪ್ರಮೋಟರ್ ಆದ ಜಯರಾಮ್ ಭಟ್ ಸರ್ ಇವರು ನಿಮಗೆ ನೀಡಲಿಕ್ಕಿದ್ದಾರೆ. ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಸರ್. ವೆಲ್ಕಮ್. ಹಾಗೆ ಇವತ್ತು ಫಸ್ಟಿನ ಕ್ವಶನ್ ಏನಂತ ಹೇಳಿದ್ರೆ, ಒಂದು ಲೋ ಪ್ರೈಸ್ ಅಲ್ಲಿ ಒಂದು ರೇಂಜ್ ಅಲ್ಲಿ ಹೇಗೆ ಮಾಡ್ಬೋದು ಸರ್? ಲೋ ಪ್ರೈಸ್ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಫಸ್ಟ್ ರೇಂಜ್ ಇನ್ವರ್ಟರ್ ಬ್ಯಾಟ್ರಿಯಲ್ಲಿ ಇದು ಮನೆ, ಅಂಗಡಿ, ಆಫೀಸು ಇದೆಲ್ಲ ಹೇಳಿದಾಗ ನಿಮಗೆ ಶಾಪ್ಗಳಿಗೆ ಅಂದರೆ ನಿಮ್ಮ ಅಂಗಡಿಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಆಫೀಸ್ಗಳಿಗೆ, ಮನೆಗಳಿಗೆ ಅಂದರೆ ಹೌಸ್ ಹೋಲ್ಡ್ಗೆ ಯೂಸ್ ಮಾಡುವಂತಹ ಒಂದು ಸಿಸ್ಟಮ್ಗಳು, ಹೋಮ್ ಆಫೀಸ್ ಆ್ಯಂಡ್ ಶಾಪ್ಸ್ ಅಂತ. ಕಡಿಮೆ ಖರ್ಚಲ್ಲಿ ಆಯಾಯ ಅಪ್ಲಿಕೇಶನ್, ಆಯಾಯ ಒಂದು ಪ್ರದೇಶಕ್ಕೆ, ಆಯಾಯ ಲೊಕೇಶನ್ಗೆ ಅವರವರ ಯೂಸ್ ಮೇಲೆ, ಅವರವರ ವೆಚ್ಚ ನೀತಿ ಮೇಲೆ, ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಅವರ ಅನುಕೂಲಕ್ಕೆ ಬಜೆಟ್ ಫ್ರೆಂಡ್ಲಿ ಆಗಿ ಸಿಸ್ಟಮ್ಗಳು ಬರುತ್ತೆ. ಫಸ್ಟ್ ನೀವು ಹೇಳಿದಾಗೆ ಫಸ್ಟ್ ಕ್ವಶನ್ ಅಂದರೆ ಏನು, ಕಡಿಮೆ ಖರ್ಚಿನ ಒಂದು ಬೇಸಿಕ್ ನಮ್ಮ ಕರೆಂಟ್ ಕಟ್ ಆಫ್ ತುಂಬಾನೇ ಕಡಿಮೆ, ಹೋದ್ರೆ ಒಂದು ಅರ್ಧ ಗಂಟೆ ಅಷ್ಟೇ ಹೋಗುದು. ಕರೆಂಟ್ ಕಟ್ ಆಫ್ ತುಂಬಾನೇ ಕಡಿಮೆ ಅಂದಾಗ ಅವರಿಗೆ ಬ್ಯಾಕಪ್ ಸ್ವಲ್ಪನೇ ಸಾಕು ಅಂತ ಹೇಳುವಾಗ ಅವರಿಗೆ ಫಸ್ಟ್ ಇನ್ವರ್ಟರ್ ಬ್ಯಾಟ್ರಿ ಪ್ಯಾಕೇಜ್ ಅನ್ನೋದು 600 ಇನ್ವರ್ಟರ್ ಪ್ಯಾಕೇಜ್ ಬರುತ್ತೆ. ಇದು ಕಂಪ್ಯೂಟರ್ ಯುಪಿಎಸ್ ಅಂತಾರೆ, ಕಡೋನ್ ಯುಪಿಎಸ್ ಅಂತಾರೆ. ಆ ಯುಪಿಎಸ್ ಫಸ್ಟ್ ಬರುತ್ತೆ ನೋಡೋದು, ಫಾಂಟ್ಯಾಕ್ ಕಂಪ್ನಿದು. ಇದರಲ್ಲಿ ಝಾಬ್ರಾನಿಕ್ ಸಹ ಇದೆ. ಇದು 3000ಕ್ಕೆ ಸ್ಟಾರ್ಟ್ ಆಗುತ್ತೆ ಫಾಂಟ್ಯಾಕ್ ಅಲ್ಲಿ. ಇದು ಸೇಮ್ ಇದು 6 ಮಂತ್ ವಾರಂಟಿ ಬರುತ್ತೆ, 6 ತಿಂಗಳ ವಾರಂಟಿ ಬರುತ್ತೆ. ಇದು ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ. ಈ ಒಂದು 7.5H ಈ ಬ್ಯಾಟ್ರಿ ಇದರಲ್ಲಿ ಇನ್ಸ್ಟಾಲ್ ಇರುತ್ತೆ, ಒಳಗಡೆ ಇನ್ಸ್ಟಾಲ್ ಇರುತ್ತೆ ಈ ಬ್ಯಾಟ್ರಿಯಲ್ಲಿ. ಬ್ಯಾಟ್ರಿ ಮತ್ತೆ ಇನ್ವರ್ಟರ್ ಸೇರಿ ನಿಮಗೆ 600V ಅಂದ್ರೆ ನಿಮ್ಮಲ್ಲಿ ಫ್ಯಾನ್, ಟಿವಿ ಮತ್ತೆ ಲ್ಯಾಪ್ಟಾಪ್, ವೈಫೈ, ರೂಟರ್, ಮೊಬೈಲ್ ಚಾರ್ಜ್, ಇವಿ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಗಳನ್ನ ಚಾರ್ಜ್ ಮಾಡಬಹುದು ಅಲ್ಲಿ. ಇದು ಬ್ಯಾಕಪ್ ತುಂಬಾ ಕಡಿಮೆ ಅಂತ ಹೇಳಿದ್ರೆ ಫಸ್ಟ್ ರೇಂಜ್ 3000 ರೂಪಾಯಿ ಸಿಗುವಂತ ರೇಂಜ್. ಅಂದ್ರೆ 3000 ರೂಪಾಯಿಗೆ ಏನ್ ಸಿಗುತ್ತೆ ನಿಮ್ಮ ಅಮೌಂಟ್ ಮೇಲೆ ಡಿಸೈಡ್ ಅರ್ಥ ಆಯ್ತಾ. 3000 ರೂಪಾಯಿ ಸಿಗುವಂತ ರೇಂಜ್ ಇದೆ ಇದು ಫಸ್ಟ್ ರೇಂಜ್ ಇನ್ವರ್ಟರ್ ಬ್ಯಾಟ್ರಿ ಕಾನ್ಸೆಪ್ಟ್ ಅಲ್ಲೇ, ಅಂದ್ರೆ ಆ ಒಂದು ಸೆಗ್ಮೆಂಟ್ ಅಲ್ಲೇ ಫಸ್ಟ್ ವೆರೈಟಿ 3000 ರೂಪಾಯಿ ಸಿಗುವಂತ ಕಂಪ್ಯೂಟರ್ ರಿಪೇರ್ಸ್ 7.5H ಈ ಬ್ಯಾಟ್ರಿ ಸ್ಟಾರ್ಟ್ ಆಗುವಂತ ರೇಂಜ್. ಇದು ಒಳಗೆ ಇನ್ಬಿಲ್ಟ್ ಇರುತ್ತೆ ಬ್ಯಾಟ್ರಿ, ಇನ್ಬಿಲ್ಟ್ ಬ್ಯಾಟ್ರಿ. ವೈರಿಂಗ್ ಅಲ್ಲಿ ಸಪರೇಟ್, ನೀವು ವೈರಿಂಗ್ ಗಳು ನಿಮ್ಮ ಮನೆ ವೈರಿಂಗ್ ರೆಡಿ ಇದೆ, ರೆಡಿ ಟು ಫಿಟ್ ಅಂತ ಆ ಥರ ಫಿಟ್ಟಿಂಗ್ ಇರುತ್ತೆ. ಇದು 3000 ರೂಪಾಯಿ ಸ್ಟಾರ್ಟ್ ಆಗೋದ್ರಿಂದ 3000 ಮತ್ತೆ ರೇಂಜ್ಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಇದು ವಾರಂಟಿ 6 ಮಂತ್ ವಾರಂಟಿಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದಕ್ಕೆ ಸೋಲಾರ್ಗೆ ಅಪ್ಡೇಟ್ ಮಾಡೋದಾದ್ರೆ, ಸೋಲಾರಿಗೆ ಅಪ್ಡೇಟ್ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಅಪ್ಡೇಟ್ ನೀವು ಬ್ಯಾಟ್ರಿ ಅಪ್ಡೇಟ್ ಮಾಡ್ಬೋದು. ನೋಡಿ 12H ಬ್ಯಾಟ್ರಿ, 14H ಬ್ಯಾಟ್ರಿ ಇದಕ್ಕೆ ಇನ್ಸ್ಟಾಲ್ ಮಾಡ್ಬೋದು. ಅದು ಅಪ್ಡೇಷನ್ ಮಾಡಿ ನಿಮ್ಗೆ ತೋರಿಸ್ತೇನೆ. ನೋಡಿ ಅಪ್ಡೇಷನ್ ಮಾಡೆಲ್ ಸಹ ನಿಮ್ಗೆ ತೋರಿಸ್ತೇನೆ. ನೋಡಿ ನೀವು ನೋಡಿ, ಇದು ಒಂದು ನಾವು ನಮ್ಮ ವಿಶ್ವಾಸದ ರಿಕ್ವೈರ್ಮೆಂಟ್ಗೆ ಅಪ್ಡೇಟ್ ಮಾಡಿದ್ದು ನೋಡ್ಬೋದು. ಇಲ್ಲಿ ಒಂದು 2 ಕೇಬಲ್ ಅನ್ನ ಎಕ್ಸ್ಟ್ರಾ ನಾವು ಕನೆಕ್ಟ್ ಮಾಡಿದ್ದೇವೆ, ಕನೆಕ್ಷನ್ ಕೊಟ್ಟಿದ್ದೇವೆ. ಅಂದ್ರೆ ಇದು ಬ್ಯಾಟ್ರಿನ ಎಕ್ಸ್ಟ್ರಾ ಅಪ್ಡೇಟ್ ಮಾಡ್ಲಿಕ್ಕೆ. ಈ ತರ ಬ್ಯಾಟ್ರಿ ಇದ್ರೆ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ, ಯಾವುದೇ ಬ್ಯಾಟ್ರಿ ಇದಕ್ಕೆ ಪ್ಲಸ್ ಮೈನಸ್ ಅಪ್ಡೇಟ್ ಮಾಡಿದ್ರೆ ಇದು ಬ್ಯಾಕಪ್ ಇನ್ಕ್ರೀಸ್ ಆಗುತ್ತೆ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸೋಲಾರ್ ನೀವು ಹೇಳಿ ಸೋಲಾರ್ ಕೊಡ್ಬೋದು. ಸೋಲಾರ್ ನಿಮ್ ಕ್ವಶನ್ ನೋಡಿ 40 ವ್ಯಾಟ್ ಸೋಲಾರ್ ಪ್ಯಾನಲ್ ಬರುತ್ತೆ ನೋಡ್ಬೋದು. ಇದು ನೋಡಿ ಈ 40 ವ್ಯಾಟ್ ಸೋಲಾರ್ ಪ್ಯಾನಲ್ ಇದನ್ನ ಇನ್ಸ್ಟಾಲ್ ಮಾಡ್ಬೋದು. ಇದಕ್ಕೆ 40 ವ್ಯಾಟ್ ಇದು 40 ವ್ಯಾಟ್ ಅನ್ನೋದು ಈ ಬ್ಯಾಟ್ರಿನೂ ಚಾರ್ಜ್ ಮಾಡುತ್ತೆ, ಹಾಗೇನೆ 7H ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ. ಇವೆರಡು ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ನೋಡ್ಬೋದು. ನಿಮ್ಗೆ ಇಲ್ಲಿ 7H ಬ್ಯಾಟ್ರಿ ಉಂಟು ನೋಡಿ, ಸಣ್ಣ ಬ್ಯಾಟ್ರಿ, ಇದನ್ನು ಸಹ ಚಾರ್ಜ್ ಮಾಡುತ್ತೆ. ಹಾಗೆ ನಿಮ್ಗೆ 12H ಬ್ಯಾಟ್ರಿ, ಈ 2 ಬ್ಯಾಟ್ರಿಗಳನ್ನ ಇದು ಚಾರ್ಜ್ ಮಾಡುತ್ತೆ. 40 ವ್ಯಾಟ್ ಅಲ್ಲಿ ಆರಾಮಾಗಿ ಚಾರ್ಜ್ ಆಗುತ್ತೆ ನಿಮ್ಗೆ. ವಾರಂಟಿ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಪ್ಯಾನಲ್ಗೆ 25 ಪರ್ಫಾರ್ಮೆನ್ಸ್ ವಾರಂಟಿ, ಬ್ಯಾಟ್ರಿಗೆ ಇದು 6 ಮಂತ್ ವಾರಂಟಿ, ಇದು 12 ಮಂತ್ ವಾರಂಟಿ. ಹಾಗೆ ಇನ್ವರ್ಟರ್ಗೆ ಸಹ 6 to 12 ಮಂತ್ ವಾರಂಟಿ ಇರ್ತದೆ. ವಾರಂಟಿ ಮೇಲೆ ಮತ್ತೆ ರೇಟ್ ಕಾಂಪಿಟೇಬಲ್, ರೇಟ್ ನಿಮಗೆ ಡಿಕ್ರೀಸ್ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಸೋಲಾರ್ ಮಾಡ್ಬೋದು, ಬಟ್ ಈ ಬ್ಯಾಟ್ರಿ ಬೆಟರ್, ಸ್ವಲ್ಪ ಬ್ಯಾಕಪ್ ಇನ್ಕ್ರೀಸ್ ಬರುತ್ತೆ. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಯೂಸ್ ಬಗ್ಗೆ ನೀವು ಕ್ವಶನ್ ಮಾಡೋದಾದ್ರೆ, ಯೂಸ್ ಬಗ್ಗೆ ನಾವು ಹೇಳಿದ್ರೆ ನಿಮ್ಗೆ ಇಲ್ಲಿ ಟ್ರಾವೆಲ್ ಏಜೆನ್ಸಿಯಲ್ಲಿ ಯೂಸ್ ಆಗುತ್ತೆ. ಟಿಕೆಟ್ ಬುಕ್ ಮಾಡುವಲ್ಲಿ, ಸಣ್ಣ ಫ್ಯಾನ್ಸಿ ಶಾಪ್ ಅಲ್ಲಿ ಎಲ್ಲ ಎಮರ್ಜೆನ್ಸಿ ಕರೆಂಟ್ ಕಟ್ ಆಫ್ ಆಗುತ್ತೆ, ಒಂದು ಅರ್ಧ ಗಂಟೆ 1 ಗಂಟೆ ಬ್ಯಾಕಪ್ ನಮ್ಗೆ ಸಾಕು. ಟಿಕೆಟ್ ಬುಕ್ ಮಾಡ್ತಾ ಇರ್ತಾರೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಇರ್ಬೋದು, ಸಣ್ಣ ಪುಟ್ಟ ಲೊಕೇಶನ್ಗಳಲ್ಲಿ ಇರ್ಬೋದು. ಏನೋ ಟಿಕೆಟ್ ಬುಕ್ ಮಾಡ್ತಿದ್ರೆ ಎಮರ್ಜೆನ್ಸಿ ಕರೆಂಟ್ ಕಟ್ ಆಫ್ ಆಗುತ್ತೆ, ಆ ಟೈಮಲ್ಲಿ ಸ್ವಲ್ಪ ಅರ್ಧ ಗಂಟೆ ಬ್ಯಾಕಪ್ ಬೇಕು ನಮ್ಗೆ ಅನ್ನುವಾಗ ಇದು ಬೆಸ್ಟ್ ಸೊಲ್ಯೂಷನ್ ಆಗುತ್ತೆ ಕಡಿಮೆ ಬಜೆಟಲ್ಲಿ. ಇದು 3000ಕ್ಕೆ ಈ ರೇಂಜ್ ನೀವು ನೋಡಿದ್ರೆ ನಿಮ್ಗೆ ರೇಂಜ್ ನೋಡಿ, ಇದು ರೆಡಿ. ಇದರಲ್ಲಿ ನೀವು ಆಲ್ಟ್ರೇಷನ್ ಮಾಡಿಕೊಟ್ರೆ, ಇದ್ರ ವೈರ್ ನಾವು ಆಲ್ಟ್ರೇಷನ್ ಮಾಡಿಕೊಡ್ತೇವೆ. ಇದಕ್ಕೆ ಎಕ್ಸ್ಟ್ರಾ ಈ ಬ್ಯಾಟ್ರಿನ ಫಿಟ್ ಮಾಡ್ಬೋದು, ಎಕ್ಸ್ಟ್ರಾ 7H ಫಿಟ್ ಮಾಡ್ಬೋದು, 12H ಮತ್ತು 14H ಫಿಟ್ ಮಾಡ್ಬೋದು. ಅಂದ್ರೆ ಮಸ್ತ್ ಬ್ಯಾಕಪ್ ಬೇಕಂತ ಹೇಳಿದ್ರೆ 34H ಈ ತರ ಬ್ಯಾಟ್ರಿನ ಫಿಟ್ ಮಾಡ್ಬೋದು. ಮಾರುತಿ ಬ್ಯಾಟ್ರಿ ಅಂತ ಹೇಳ್ತಾರೆ ಇದಕ್ಕೆ. ಈ ತರ ಬ್ಯಾಟ್ರಿಗಳನ್ನು ಫಿಟ್ ಮಾಡ್ಬೋದು, ಇದಕ್ಕೆ ಆರಾಮಾಗಿ ಇದ್ರ ಜೊತೆ ಫಿಟ್ ಮಾಡ್ಬೋದು. ಬ್ಯಾಕಪ್ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಚಾರ್ಜಿಂಗ್ ಸೆಕ್ಷನ್ ಕಮ್ಮಿ. ಇದರಲ್ಲಿ ಎಲೆಕ್ಟ್ರಿಸಿಟಿ ಕಮ್ಮಿನೇ ಬರುತ್ತೆ, ಯಾಕಂದ್ರೆ ಒಂದು 2 ಆಂಪ್ಸ್ 2 ಆಂಪ್ಸ್ ಅಲ್ಲಿ ಒಂದು ಚಾರ್ಜ್ ಆಗುವಂತ ಕಾನ್ಸೆಪ್ಟ್. 2 ಆಂಪ್ಸ್ ಅಲ್ಲಿ ಚಾರ್ಜಿಂಗ್ ಕರೆಂಟ್ ತಗೊಳ್ಳೋದು, ತುಂಬಾ ಕರೆಂಟ್ ಸಹ ಕಮ್ಮಿ ಬರುತ್ತೆ, ಬ್ಯಾಕಪ್ ಇನ್ಕ್ರೀಸ್ ಆಗುತ್ತೆ.
ಇದರ ಒಂದು ವಿಡಿಯೋ ಸಹ ತುಂಬಾ ಒಂದು 3 ವರ್ಷದಿಂದ ನಾವು ಫಿಟ್ ಮಾಡಿದ ಸಕ್ಸಸ್ ಆದ ವಿಡಿಯೋಗಳು ನಿಮಗೆ ನಾವು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ, ಅದು ನೋಡ್ಕೊಳ್ಬಹುದು. ಸೋಲಾರಿಗೆ ಅಪ್ಡೇಟ್ ಮಾಡೋದಾದ್ರೆ ನಿಮಗೆ 40 ವ್ಯಾಟ್ಸ್ ಪ್ಯಾನಲ್ ಅನ್ನ ಫಿಟ್ ಮಾಡ್ಬೋದು. 40 ವ್ಯಾಟ್ಸ್ ಪ್ಯಾನಲ್ ನಿಮ್ಗೆ ಕೇಳಿದಾಗ ನೋಡಿ, ಇದೆ ನೋಡಿ 40 ವ್ಯಾಟ್ಸ್ ಪ್ಯಾನಲ್. ಇದನ್ನ ಫಿಟ್ ಮಾಡಿ ನಿಮಗೆ ಆರಾಮಾಗಿ ಸೋಲಾರಿಗೆ ಕನ್ವರ್ಟ್ ಮಾಡಿ ಕೊಡ್ಬೋದು. ಹಾಗೆಯೇ ವರ್ಕ್ ಫ್ರಮ್ ಹೋಮ್ ಅಥವಾ ಒಂದು ರೂಮ್ಗೆ ಅಥವಾ ಸಣ್ಣ ಮನೆಗಳಿಗೆ ಒಂದು 5,000ದಿಂದ 10,000ವರೆಗೆ ಒಂದು ರೇಂಜ್ ಹೇಗೆ ಮಾಡ್ಬೋದು ಸರ್? ಅದೇ ನಿಮ್ಗೆ 5,000ರಿಂದ 10,000 ರೇಂಜ್ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ UPS ಅಂತ ಹೇಳ್ತಾರೆ. ತುಂಬಾನೇ ಕೋವಿಡ್ ಟೈಮಲ್ಲಿ ತುಂಬಾನೇ ರ್ಯಾಪಿಡ್ ಆಗಿ ಸೇಲ್ ಆಗಿರುವಂತ ಒಂದು ಇನ್ವರ್ಟರ್ ಬ್ಯಾಟರಿ ಸೆಗ್ಮೆಂಟ್ ವರ್ಕ್ ಫ್ರಮ್ ಹೋಮ್ UPS. ಅದನ್ನ ಈ ಸೆಗ್ಮೆಂಟ್ ಅಲ್ಲಿ ಇದೆಲ್ಲ ಸೆಗ್ಮೆಂಟ್ ಅಲ್ಲಿ ಮಾಡಬಹುದು. ಯೂಸೇಜ್ ಕಡಿಮೆ ಇದೆ, ಬ್ಯಾಕಪ್ ಸ್ವಲ್ಪ ಕಡಿಮೆ, ಬ್ಯಾಕಪ್ ಸ್ವಲ್ಪ ಕಮ್ಮಿ ಟೈಮ್ ಸಾಕು ನಮ್ಗೆ ಅಂತೇಳಿ ಈ ತರ ಇದೇ ಪ್ಯಾಕೇಜ್ ಅನ್ನ ಕೊಡಬಹುದು. ವರ್ಕ್ ಫ್ರಮ್ ಆಫೀಸ್ ಇದನ್ನು ಕೊಡಬಹುದು. ಬ್ಯಾಕಪ್ ಟೈಮ್ ನಿಮ್ಮ ಕನ್ವೀನಿಯಂಟ್ ಆಗಿ. ಸ್ವಲ್ಪ ನಮ್ಮ ಲ್ಯಾಪ್ಟಾಪ್ಗಳು ಸ್ವಲ್ಪ ಹೆವಿ ಆಮ್ಸ್ ಕನ್ಸಂಪ್ಷನ್ ಮಾಡುತ್ತೆ ಅನ್ನುವಾಗೆಲ್ಲ ಏನ್ ಮಾಡ್ಬೋದು ಅಂತ ಹೇಳೋದಕ್ಕೆ ಆವಾಗ UPS ಸಾಮಾನ್ಯ 500 VA UPS ಬರುತ್ತೆ ನೋಡ್ಬೋದು. 700 VA ಬರುತ್ತೆ UPS ನೋಡ್ಬೋದು. ಇದು ಎಕ್ಸೈಡ್ ಕಂಪನಿ UPS ನೋಡ್ಬೋದು. 700 VA UPS ಇದು 700 VA UPS ಇದು ಎಕ್ಸೈಡ್ ಕಂಪನಿ ನೋಡ್ಬೋದು. ಇದನ್ನ ಫಿಟ್ ಮಾಡಿಬಿಟ್ಟು 700 VA ಅಲ್ಲಿ ನಿಮಗೆ ಫ್ಯಾನ್, ಟಿವಿ, ಲೈಟ್ ಮತ್ತೆ EV ಎಲೆಕ್ಟ್ರಾನಿಕ್ ಸ್ಕೂಟರ್ ವೆಹಿಕಲ್ ಚಾರ್ಜ್ ಮಾಡ್ಬೋದು. ಅಪ್ ಟು ಮಿಕ್ಸಿ ಎಮರ್ಜೆನ್ಸಿ ಮಿಕ್ಸರ್ ಓಡಿಸ್ಬೋದು. ಎಮರ್ಜೆನ್ಸಿ ಮಿಕ್ಸರ್ ಓಡಿಸ್ಬೋದು. ವರ್ಕ್ ಫ್ರಮ್ UPS ಒಂದು ರೂಮ್ ಒಳಗೆ ಕನೆಕ್ಷನ್, ಒಂದು ರೂಮ್ ಒಳಗೆ ನಿಮಗೆ ಕನೆಕ್ಷನ್ಗೆ ಬೆಟರ್ ಆಗಿರುತ್ತೆ. ಒಂದು ರೂಮ್ ಒಳಗೆ ಕನೆಕ್ಷನ್ ಕೊಡ್ಬೋದು. ಇದನ್ನು ಸಹ ಕೊಡ್ಬೋದು ಒಂದು ರೂಮ್ ಒಳಗಡೆ. ಈ ಹಿಂದೆ ಹೇಳಿದ ಏನು UPS ಇದೆ, ಏನು ಈ UPS ಇದೆ, ಇದನ್ನು ಸಹ ನಿಮಗೆ ಒಂದು ರೂಮ್ ಒಳಗೆ ಕನೆಕ್ಷನ್ ಕೊಡ್ಬೋದು. ರೂಮಿಗೆ ಫಿಟ್ ಮಾಡಿ ಅಲ್ಲೇ ನಿಮ್ಮ ವೈಫೈ ರೂಟರ್ ಲ್ಯಾಪ್ಟಾಪಿಗೆ ಕನೆಕ್ಷನ್ ಕೊಡ್ಬೋದು. ಇದು ಮನೆಗೆ ಕೊಡ್ಬೋದು. ಬ್ಯಾಕಪ್ ಮೇಲೆ ಡಿಪೆಂಡ್. 700 VA ಬರುತ್ತೆ. ಇದು ಕಾಂಪಿಟೇಬಲ್ ಅಂತ ಹೇಳಿದ್ರೆ ಮಿನಿಮಮ್ 34Ah ಫಿಟ್ ಮಾಡಬೇಕು. 34Ah ಅಥವಾ 20Ah ಸ್ಟಾರ್ಟ್ ಆಗಿ ಫಿಟ್ ಮಾಡಬೇಕು. ನೋಡಿ 34Ah ಬ್ಯಾಟ್ರಿ ನಿಮಗೆ ಶೋ ಮಾಡ್ತೇನೆ ನೋಡಿ. ಇದೆ ಎಕ್ಸೈಡ್ ಕಂಪನಿಯ ಬ್ಯಾಟ್ರಿ ನೋಡಿ. ಎಕ್ಸೈಡ್ ಕಂಪ್ನಿ ತೋರಿಸಿ ಎಕ್ಸೈಡ್ ಕಂಪ್ನಿ ನಾವು ಪ್ರಮೋಟ್ ಮಾಡ್ತಾ ಇಲ್ಲ, ಅಂದ್ರೆ ಯಾವುದೇ ಒಂದು ಕಂಪನಿಯ ಒಂದು ಪ್ರಚಾರ ಮಾಡುವ ಉದ್ದೇಶ ಅಲ್ಲ ಈ ವಿಡಿಯೋ ಮಾಡುವಂಥದ್ದು, ಮಾಹಿತಿ ನೀಡುವಂತ ಉದ್ದೇಶಕ್ಕೆ ಮಾಡ್ತಿರುವಂಥದ್ದು. ಎಕ್ಸೈಡ್ ಅಲ್ಲಿ ಬರುತ್ತೆ 34Ah ಬರುತ್ತೆ. ಇದನ್ನ ಫಿಟ್ ಮಾಡ್ಬೋದು. ನಿಮಗೆ ಮಿನಿಮಮ್ ಒಂದು ಕರೆಂಟ್ ಹೋದಾಗ ಒಂದು 2-2.5 ಗಂಟೆ ಆರಾಮ್ ಬ್ಯಾಕಪ್ ಬರುತ್ತೆ. ಚೆಕ್ ಮಾಡಿದ್ದೇವೆ ಸಹ ನಾವು. ಅದೇ ಒಂದು ಟೆಕ್ನಿಕಲ್ ವಿಡಿಯೋ ಸಹ ನಿಮ್ಗೆ ಸಿಗುತ್ತೆ, ಅವೈಲೇಬಲ್ ಇದೆ. ಸ್ವಲ್ಪ ನಿಮಗೆ ಮತ್ತು ಸ್ವಲ್ಪ ಬ್ಯಾಕಪ್ ಇನ್ನೂ ಇನ್ಕ್ರೀಸ್ ಬೇಕಂತ ಹೇಳಿದ್ರೆ ನೀವು 60Ah ಬಿಟ್ ಮಾಡ್ಬೋದು. ನೋಡ್ಬೋದು 60Ah ಫಿಟ್ ಮಾಡ್ಬೋದು. 60Ah ಅಂತ ಹೇಳಿದ್ರೆ ನೋಡಿ, ಇದು ನಿಮಗೆ SF ಕಂಪ್ನಿ ಬ್ಯಾಟ್ರಿ. SF ಅಂತ ಹೇಳಿದ್ರೆ ಅಮ್ರಾನು ಬರುತ್ತೆ, ಆಮ್ಟೆಕ್ ಬರುತ್ತೆ, ಯಾವುದೇ ಕಂಪ್ನಿ ಬ್ಯಾಟ್ರಿ ಬರುತ್ತೆ. ಈ SF ಅಲ್ಲಿ ನಿಮ್ಗೆ 60Ah ಬರುತ್ತೆ ಆಯ್ತಾ. ವಾರಂಟಿ ಇಲ್ಲಿ ಪ್ಲೆಂಟಿ ಆಫ್ ವಾರಂಟಿ ಉಂಟು. ವಾರಂಟಿಗಳು ತುಂಬಾನೇ ನಿಮಗೆ ಸಿಗುತ್ತೆ. ವಾರಂಟಿಗಳು ತುಂಬಾನೇ ಸಿಗುತ್ತೆ. 60Ah ಫಿಟ್ ಮಾಡ್ಬೋದು. ಈ ತರ ಒಂದು ಫಿಟ್ಟಿಂಗ್ಸ್ ಅಲ್ಲಿ ಈ ತರ ಬರುತ್ತೆ. ಅಂದ್ರೆ ಏಜ್ ಮೇಲೆ ಡಿಪೆಂಡ್ ಆಗಿ ನಾವು ಫಿಟ್ಟಿಂಗ್ ಮಾಡ್ಬೋದು. ನಿಮ್ಗೆ ಬ್ಯಾಕಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 60Ah ಅಲ್ಲಿ ನಿಮ್ಗೊಂದು 3-4 ಗಂಟೆ ಬ್ಯಾಕಪ್ ಬರುತ್ತೆ. ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಚಾರ್ಜಿಂಗ್ ಇರುವುದಿಲ್ಲ, ಮತ್ತೆ ನಿಮ್ಗೆ ಸಫಿಷಿಯಂಟ್ ಬ್ಯಾಕಪ್ ಸಿಗುತ್ತೆ. ಈ ತರದಲ್ಲಿ ಈ ತರ ಬ್ಯಾಟ್ರಿ ಸಿಸ್ಟಮ್ ಅಲ್ಲಿ ಮಾಡ್ಬೋದು. ಇದೇ ಬ್ಯಾಟ್ರಿ ಸಿಸ್ಟಮ್ಗೆ 1 kW ಅಲ್ಲಿ ಮಾಡ್ಬೋದು ಸರ್. 1 kW ಇನ್ವರ್ಟರ್ ಕೊಡ್ಬೋದು. ಬ್ಯಾಕಪ್ ಇಶ್ಯೂ ಬರುತ್ತೆ. ಇದು 700 VA ಅಂದ್ರೆ ನಿಮ್ಗೆ 10 kW ಇರುತ್ತೆ. 1 kW ಇನ್ವರ್ಟರ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ 1 kW ಇನ್ವರ್ಟರ್ ನಿಮ್ಗೆ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಮಿಕ್ಸರ್ ಗೈಂಡೆ ಸ್ವಲ್ಪ ಮಿಕ್ಸರ್ ಅನ್ನು ಮಾಡ್ಬೇಕಂತ ಹೇಳಿ ಆದ್ರೆ ಈಗ 1 kW ಕೊಟ್ಟರೆ ಒಳ್ಳೇದು. ಅಟ್ ಟೈಮಲ್ಲಿ ಮಿಕ್ಸರ್ ಓಡುತ್ತೆ. ಬೇರೆ ಏನಂದ್ರೆ ಫ್ಯಾನ್ ಟಿವಿ ಎಲ್ಲ ಆಫ್ ಮಾಡ್ಕೊಂಡು ಮಿಕ್ಸಿ ಓಡುತ್ತೆ ಕರೆಂಟ್ ಹೋದಾಗ. ಕರೆಂಟ್ ನಿಮ್ಗೆ ಕರೆಂಟ್ ರನ್ ಆಗ್ತಿರುತ್ತೆ. 1 kW ಕೊಡ್ಬೋದು, ಏನೂ ತೊಂದರೆ ಇಲ್ಲ, ಆರಾಮಾಗಿ ಕೊಡ್ಬೋದು. ಬಟ್ ನಿಮ್ಗೆ ಬ್ಯಾಕಪ್ ಇಶ್ಯೂ ಬರುತ್ತೆ. ಬ್ಯಾಕಪ್ ಸ್ವಲ್ಪ ಒಂದು ಅರ್ಧ ಗಂಟೆ ಕಡಿಮೆ ಬರುತ್ತೆ. ಯಾಕೆ 1 kW ಟ್ರಾನ್ಸ್ಫಾರ್ಮರ್ ದೊಡ್ಡ ಟ್ರಾನ್ಸ್ಫಾರ್ಮರ್ ಆಗೋದ್ರಿಂದ, ಇದು ಸಣ್ಣ ಸ್ಟೇಷನ್ ಟ್ರಾನ್ಸ್ಫರ್ ದೊಡ್ಡ ಟ್ರಾನ್ಸ್ಫರ್ ಇರೋದ್ರಿಂದ ನಿಮಗೆ ಬ್ಯಾಕಪ್ ಇಶ್ಯೂ ಬರುತ್ತೆ ಅಷ್ಟೇ. ಹಾಗೆ ಇದಕ್ಕೆ ಸೋಲಾರ್ ಅಪ್ಡೇಟ್ ಮಾಡಿದ್ರೆ ಸೋಲಾರ್ ಅಪ್ಡೇಟ್, ಅದೇ ಸೋಲಾರ್ ಅಪ್ಡೇಟ್ ನೋಡಿ. ಇದಕ್ಕೆ ವೆರೈಟಿ ರೀತಿಯಲ್ಲಿ ಅಪ್ಡೇಟ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ 40 ವ್ಯಾಟ್ಸ್ ಇದು 2 ಪ್ಯಾನಲ್ ಇನ್ಸ್ಟಾಲ್ ಮಾಡಿ ಮಾಡ್ಬೋದು. ನೋಡಿ ಇದಕ್ಕೆ 40 ವ್ಯಾಟ್ಸ್ ಇಂಥ ಪ್ಯಾನಲ್ನ ನಾವು ನಿಮಗೆ 2 ಪ್ಯಾನಲ್ ಇನ್ಸ್ಟಾಲ್ ಮಾಡಿ ಮಾಡ್ಬೋದು, ಅಥವಾ 3ನೇ ಇನ್ಸ್ಟಾಲ್ ಮಾಡಿ ಮಾಡ್ಬೋದು. ಒಂದು ಪ್ಯಾನಲ್ಗೆ ನಿಮಗೆ ಫಸ್ಟ್ ರೇಂಜ್ 3000 ರೇಂಜ್ ಹೇಳಿದ್ದು, ಸೆಕೆಂಡ್ ರೇಂಜ್ 5 to 10,000 ಒಳಗೆ ರೇಂಜ್ ನನಗೆ ಡಿಸ್ಕಸ್ ಮಾಡ್ತಾ ಇರೋದು. ಅಂದರೆ ಆ ಇದರಲ್ಲಿ ಈಗ 3ನೇ ಡಿಸ್ಕಷನ್ ಬರ್ತಾ ಇರೋದು ನಿಮಗೆ 15,000ರಿಂದ 20,000 ರೇಂಜ್ ಡಿಸ್ಕಷನ್ ಈಗ ಪ್ರೆಸೆಂಟ್ ಮಾಡ್ತಾ ಇರುವುದು. ನೋಡಿ ಇದು ನೋಡಿ ಇರ್ಬೋದು ಎಕ್ಸೈಡ್ ಕಂಪನಿ ಈ ತರ 2 ಪ್ಯಾನಲ್ಗಳನ್ನ ಅಥವಾ 3 ಪ್ಯಾನಲ್ಗಳನ್ನ ಇನ್ಸ್ಟಾಲ್ ಮಾಡಿ ನಿಮಗೆ ಶೋ ಮಾಡ್ಬೋದು. 2 ಅಥವಾ 3 ಪ್ಯಾನಲ್ ಇನ್ಸ್ಟಾಲ್ ಮಾಡಿ ನಿಮಗೆ ಸೋಲಾರ್ ಮಾಡಿ ಕೊಡ್ಬೋದು. ಆರಾಮಾಗಿ ನಿಮ್ಗೆ ಸೋಲಾರ್ ಕಾಂಪಿಟೇಬಲ್ ಆಗುತ್ತೆ. ಇದಕ್ಕೊಂದು SME ಬೇಕಾದ್ರೆ ಅಷ್ಟೇ ಆ್ಯಡ್ ಮಾಡಿ ಮಾಡ್ಬೋದು. ಬಟ್ ನಿಮಗೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಬೇಕು ಅಂತೇಳಿ ಆದರೆ ಇನ್ನು ನಿಮಗೆ ತುಂಬಾನೇ ಫಾಸ್ಟ್ ಬೇಕು, 2-3 ಪ್ಯಾನಲ್ ಬೇಡ, ಒಂದೇ ಪ್ಯಾನಲ್ ನಮ್ಮ ಸಿಸ್ಟಮ್ ಬೇಕಂತ ಹೇಳಿದ್ರೆ ನೋಡಿ ಆ ಕಡೆ ನೋಡ್ಬೋದು 170 ವ್ಯಾಟ್ ಪ್ಯಾನಲ್ ಇದೆ, ಲುಮಿನಾಸ್ ಅಂತಿದೆ ನೋಡ್ಬೋದು. 170 170 ವ್ಯಾಟ್ ಪ್ಯಾನಲ್ ಅದನ್ನ ಒಂದು ಇನ್ಸ್ಟಾಲ್ ಮಾಡಿ ಸಾಕಾಗುತ್ತೆ. ಒಂದೇ ಪ್ಯಾನಲ್ ಸಫಿಷಿಯಂಟ್ ಚಾರ್ಜ್. ಯಾಕಂದ್ರೆ 30 to 60 ವರೆಗೆ ನಿಮ್ಗೆ ಬ್ಯಾಟ್ರಿಗೆ ಒಂದೇ ಪ್ಯಾನಲ್ ಆರಾಮ್ ಸಫಿಷಿಯಂಟ್ ಚಾರ್ಜ್, ಒಳ್ಳೆ ಚಾರ್ಜ್ ಆಗುತ್ತೆ.
ಅದಕ್ಕೆ ಸೋಲಾರ್ ಇನ್ವರ್ಟರ್ ನಿಮಗೆ ಬೇಕಾದ್ರೆ ಸಿಗುತ್ತೆ. ನಿಮ್ಗೆ ಸೋಲಾರ್ ಇನ್ವರ್ಟರ್ ಕಾನ್ಸೆಪ್ಟ್ ಅಂತೇಳಿ ಆದ್ರೆ ಸೋಲಾರ್ ಇನ್ವರ್ಟರ್ ಕಾನ್ಸೆಪ್ಟ್ಗಳೇ ಬರುತ್ತೆ ನೋಡಿ. UTL ಅಲ್ಲಿ ಒಂದು ಸನ್+ ಅಂತ ಒಂದು ಸೋಲಾರ್ ಇನ್ವರ್ಟರ್ ಇದೆ, ನೋಡ್ಬೋದು ನಿಮಗೆ. ಇದು ನಿಮಗೆ 3/4 ಕಿಲೋಮೀಟರ್ ಲೋಡ್ ಕೊಡುತ್ತೆ ನಿಮಗೆ. ಸನ್ ಪ್ಲಸ್ ಇದು ಸೋಲಾರ್ ಕಾಂಪಿಟೇಬಲ್ ಇನ್ವರ್ಟರ್. ಈ ಇನ್ವರ್ಟರ್ ಬಂದು ನೋಡಿ ಸೇಮ್ ಟೈಪ್ ಇನ್ವರ್ಟರ್ ನೋಡ್ಬೋದು ನಿಮಗೆ. ನೀವು ಇದನ್ನ ಫಿಟ್ ಮಾಡ್ಕೊಳ್ಬೋದು, ಆರಾಮಾಗಿ ಫಿಟ್ ಮಾಡ್ಕೊಳ್ಬೋದು. ಹಾಗೇನೆ ಸರ್, ಇದು ನೀವು ವೆಹಿಕಲ್ ಬ್ಯಾಟ್ರಿಗಳಿಗೆ ಆಲ್ಟ್ರೇಷನ್ ಹೇಗೆ ಮಾಡ್ತೀರಾ ಸರ್? ನೋಡಿ, ಇದು ಒಳ್ಳೆ ಕ್ವಶನ್, ಖುಷಿ ಆಯ್ತು, ಒಳ್ಳೆ ಫೈನ್ ಕ್ವಶನ್. ವೆಹಿಕಲ್ ಬ್ಯಾಟ್ರಿ ಈ ತರ ಇದೆ, ನಿಮ್ಗೆ ಆಲ್ಟ್ರೇಷನ್ ಹೇಗೆ ಮಾಡ್ತದೆ? ಅದ್ರಲ್ಲಿ ನೇರ ಟೈಮ್ನಲ್ಲಿ ಬರುತ್ತೆ, ಅದಕ್ಕೆ ಕ್ಲಾಂಪ್ ಟೈಪ್ ಅಲ್ಲಿ ಬರುತ್ತೆ. ನಾರ್ಮಲ್ ಆಗಿ ಯಾವುದು ಕ್ಲಾಂಪ್ ಟೈಪ್ ಅಲ್ಲಿ, ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಕ್ಲಿಪ್ ಸಿಸ್ಟಮ್ ಮಾಡಿದ್ರೆ ಅದು ಫಿಟ್ ಆಗಿ ಕೂತ್ಕೊಳ್ಳೋದಿಲ್ಲ. ಫಿಟ್ ಆಗಿ ಕೂತ್ಕೊಳ್ಳೋದ್ರೆ ಇದು ಏನಾಗುತ್ತೆ, ಲೂಸ್ ಕನೆಕ್ಷನ್ ಚಾನ್ಸಸ್ ಇರುತ್ತೆ. ಅದು ಯಾವ ತರ ಆಲ್ಟ್ರೇಷನ್ ಮಾಡ್ತಾರಂತ ನಿಮ್ಗೆ ತೋರಿಸ್ತೇನೆ ನೋಡಿ. ಆಲ್ಟ್ರೇಷನ್ ಅನ್ನ ನಿಮ್ಗೆ ನೋಡಿ, ಎಮರಾನ್ ಕಂಪ್ನಿಯಲ್ಲಿ ಒಂದು ಆಲ್ಟ್ರೇಷನ್ ಮಾಡಿದ್ ನಿಮಗೆ ತೋರಿಸ್ತೇನೆ ನೋಡಿ. ಇದುವೇ ನೋಡ್ಬೋದು, ಇಲ್ಲಿ ಆಲ್ಟ್ರೇಷನ್ ಮಾಡಿದ್ ನೋಡಿ. ಈ ತರ ಆಲ್ಟ್ರೇಷನ್ ಮಾಡಿದ್ದೇವೆ ನೋಡ್ಬೋದು ನೋಡಿ. ಕುಟ್ಟಿಸಿ ಏನಂತ ನೋಡಿ, ನಟ್ ಸಿಸ್ಟಮ್ಗಳನ್ನ ಮಾಡಿರೋದು ನೋಡ್ಬೋದು. ನಟ್ ಸಿಸ್ಟಮ್, ಇದು ನಟ್ ಸಿಸ್ಟಮ್ ರಿಮೂವ್ ಮಾಡ್ಬೋದು, ಹಾಗೇನೆ ಕನೆಕ್ಟ್ ಮಾಡ್ಬೋದು. ಇನ್ವರ್ಟರ್ ಲೆಗ್ಸ್ ಅನ್ನ ಇದು ಕನೆಕ್ಟ್ ಮಾಡ್ಬೋದು. ಬ್ಯಾಟ್ರಿಗೆ ಏನು ಡ್ಯಾಮೇಜ್ ಇಲ್ಲ, ಬ್ಯಾಟ್ರಿಗಳಿಗೆ ಏನು ಡ್ಯಾಮೇಜ್ ಆಗಲ್ಲ. ಜಸ್ಟ್ ಹೋಲ್ಡ್ ಮಾಡಿ ಕನೆಕ್ಟ್ ಮಾಡ್ಬೋದು. ಎಮರಾನ್ ಕಂಪ್ನಿದು 55 ಮಂತ್ ವಾರಂಟಿ ಇದು. ಮತ್ತೆ ಇನ್ನೊಂದು ಬೆನಿಫಿಟ್ ಅಂದ್ರೆ ಇದರಿಂದ ನಿಮಗೆ ಲೈಟ್ weight ಬರುತ್ತೆ. ಈ 34Ah ಇರ್ಬೋದು, 40Ah ಇರ್ಬೋದು, 60Ah ವೆಹಿಕಲ್ ಬ್ಯಾಟ್ರಿಗಳು ವೆಯ್ಟ್ ಕಮ್ಮಿ ಇರುತ್ತೆ, ತೂಕ ಕಡಿಮೆ. ಒಂದ್ ಕಡೆ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು. ಮತ್ತೆ ಡಿಸ್ಟಾರ್ಟ್ ಕೂಡ ಫಿಲ್ಅಪ್ ಆಗ ನೋಡ್ಬೋದು. ಇಷ್ಟು ಬಗ್ಗಿಸಿದ್ರು ಡಿಸ್ಟಾರ್ಟ್ ಏನು ಹೊರಗೆ ಬರುತ್ತೆ ಇಲ್ಲ. ಸೇಫ್ಟಿ ಕ್ಯಾಪ್ಗಳಿದೆ ಇದರಲ್ಲಿ, ಕ್ಯಾಪ್ ಸಿಸ್ಟಮ್ ಬರುತ್ತೆ. ಹಾಗಾಗಿ ಏನಂತ ಹೇಳಿದ್ರೆ ನಿಮಗೆ ಡಿಸ್ಟಾರ್ಟರ್ SMF ಬ್ಯಾಟ್ರಿ, ಇದು ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಅಂತ ಹೇಳ್ತಾರೆ. SMF ಬ್ಯಾಟ್ರಿಗಳು ಇದು ಮೇಂಟೆನೆನ್ಸ್ ಇನ್ವರ್ಟರ್ ಬ್ಯಾಟ್ರೀಸ್ ಮೇಂಟೆನೆನ್ಸ್ ಬರುವುದಿಲ್ಲ, ಕಡಿಮೆ ಮೇಂಟೆನೆನ್ಸ್, ತುಂಬಾನೇ ಕಡಿಮೆ ಮೇಂಟೆನೆನ್ಸ್. ಮತ್ತೆ ಚಾರ್ಜಿಂಗ್ ಕರೆಂಟ್ ಸಹ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ. ನಿಮಗೆ 700 ಇನ್ವರ್ಟರ್ ಅಲ್ಲಿ ನೋಡಿ, ನಿಮ್ಗೆ ತೋರಿಸ್ತೇನೆ. 700 ಇನ್ವರ್ಟರ್ ನೋಡಿ, ಆಂಪ್ಸ್ ಸಹ ಕಡಿಮೆ ತಗೊಳ್ಳುತ್ತೆ ಆಯ್ತಾ. ಇದು ಸಾಮಾನ್ಯ 5 amps 10 amps ಅಲ್ಲಿ ಚಾರ್ಜಿಂಗ್ ಆಗೋದು ಅಷ್ಟೇ. ಆಂಪ್ಸ್ ಕನೆಕ್ಷನ್ ಸಹ ಕಡಿಮೆ. ಬ್ಯಾಟ್ರಿ ಕೆಪಾಸಿಟಿ ನಿಮಗೆ ಬ್ಯಾಕಪ್ ಸಹ ಸಫಿಷಿಯಂಟ್ ಬ್ಯಾಕಪ್ ಬರುತ್ತೆ. 60Ah ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿಕೊಂಡು ನಾನು ನಾರ್ಮಲ್ ಆಗಿ ಸಾಮಾನ್ಯ ಅಂಗಡಿ ಮನೆಗಳು ಶಾಪ್ಗಳಿಗೆ ಕಡಿಮೆ ಬಜೆಟ್ ಅಲ್ಲಿ ಒಂದು 25,000 ಒಳಗಡೆ ನಮ್ಮ ಬಜೆಟ್ ಉಂಟು ಅಂತ ಹೇಳಿದ್ರೆ 25,000 ಒಳಗಡೆ ನಮ್ದು ಬಜೆಟ್ ಬರಬೇಕು. ಅಷ್ಟೊಳಗೆ ನಮಗೆ ಕರೆಂಟ್ ಕಟ್ ಆಫ್ ತೀರಾ ಕಟ್ ಆಫ್ ಆಗೋದು, ನಾರ್ಮಲ್ ಕಟ್ ಆಫ್ ಆಗುತ್ತೆ. ನಮಗೆ ಸೋಲಾರ್ ಅಲ್ಲೇ ಬೇಕು ಅಂತೇಳಿ ಆದ್ರೆ 170 ವ್ಯಾಟ್ ಪ್ಯಾನಲ್ ಇನ್ಸ್ಟಾಲ್ ಮಾಡ್ಕೊಂಡು 170 ವ್ಯಾಟ್ 100 ಅಲ್ಲೂ ಮಾಡ್ಬೋದು, 100 ವ್ಯಾಟ್ ಅಲ್ಲೂ ಮಾಡ್ಬೋದು. 170 ವ್ಯಾಟ್ ಒಳ್ಳೇದಂತೇಳಿ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. 100 ವ್ಯಾಟ್ ಪ್ಯಾನಲ್ ಹಾಕೊಂಡು ನಿಮಗೆ ಸನ್+ ಕಂಪನಿಯ ಒಂದು ಇನ್ವರ್ಟರ್ನ ಹಾಕೊಂಡು ಆಯ್ತು, ಈ ತರ ಒಂದು ಇನ್ವರ್ಟರ್ನ ಹಾಕೊಂಡು ನೀವು ಸೇಮ್ ಈ ಟೈಪ್ ಅಲ್ಲಿ ಎಮ್ರಾನ್ ಬ್ಯಾಟ್ರಿ ಇರ್ಬೋದು, ಈ ತರ ಎಮ್ರಾನ್ ಬ್ಯಾಟ್ರಿ ಇರ್ಬೋದು, ಅಥವಾ SF ಬ್ಯಾಟ್ರಿ ಇರ್ಬೋದು. ಈ ತರ ಬ್ಯಾಟ್ರಿಗಳು ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಬೆಸ್ಟ್ ಯೂಸ್ ಆಗಿರುತ್ತೆ. ನಿಮಗೆ 25,000 ಒಳಗಡೆ ನಿಮಗೆ ಫಿಟ್ಟಿಂಗ್ ಆಗುತ್ತೆ. ತುಂಬಾನೇ ನಿಮಗೆ ಬ್ಯಾಕಪ್ ಬರುತ್ತೆ, ಮತ್ತೆ ನಿಮಗೆ ಕನ್ವೀನಿಯಂಟ್ ಯೂಸ್ ಆಗುತ್ತೆ. ಯಾಕಂದ್ರೆ ಕರೆಂಟ್ ಬಿಲ್ ಸಹ ನಿಮಗೆ ತುಂಬಾನೇ ಕಮ್ಮಿ ಯೂಸ್ ಆಗುತ್ತೆ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ನೋಡ್ಬೋದು. ನಿಮಗೆ ನಮ್ಮ ಪ್ಯಾಕೇಜ್ ಮಾಡಿ ತೋರಿಸ್ತೇನೆ ನೋಡಿ. ನಿಮಗೆ ಸನ್+ ನ ಒಂದು ಇನ್ವರ್ಟರ್ ನೋಡಿ, ಹಾಗೆ ನಿಮಗೆ 32 or 34Ah ಬ್ಯಾಟ್ರಿ, ಈ ತರ ಬ್ಯಾಟ್ರಿಗಳು ಇದರಲ್ಲಿ ಎಕ್ಸೈಡ್ ಇರ್ಬೋದು, ಯಾವ್ದೇ ಇರ್ಬೋದು. ನಿಮ್ಗೆ ಪ್ಯಾಕೇಜ್ ಮಾಡಿ ತೋರಿಸ್ತೀನಿ. ಈ ತರ ಬ್ಯಾಟ್ರಿ ಸನ್+ ಅವರ ಬ್ಯಾಟ್ರಿ ನೋಡ್ಬೋದು ನೋಡಿ. ಈ ತರ ಬ್ಯಾಟ್ರಿ ಅಲ್ಲಿ ನೀವು ಎಕ್ಸೈಡ್ ಕೂಡ ಆಡ್ ಮಾಡ್ಬೋದು. ಇದ್ರ ಮೇಲೆ ಎಕ್ಸೈಡ್ ಸಹ ಆಡ್ ಮಾಡ್ತೇನೆ ನೋಡಿ. ಎಕ್ಸೈಡ್ ಕೂಡ ಆಡ್ ಮಾಡ್ಬೋದು, SF ಸಹ ಆಡ್ ಮಾಡ್ಬೋದು. SF ಸಾನಿಕ್ ಅಂತ ಬರುತ್ತೆ, ಎಕ್ಸೈಡ್ ಕೂಡ ಆಡ್ ಮಾಡ್ಬೋದು. ನೀವು SF ಸಾನಿಕ್ ಸಹ ಆಡ್ ಮಾಡ್ಬೋದು. ಇನ್ವರ್ಟರ್ ನೋಡಿ, ಸನ್+ ಇನ್ವರ್ಟರ್ ಈ ತರ 34Ah ಅಲ್ಲಿ ಯಾವ್ದಾದ್ರು ಒಂದು ಸೆಗ್ಮೆಂಟ್ ಅಲ್ಲಿ ಬ್ಯಾಟ್ರಿ, ಎಮರಾನ್ ಇರ್ಬೋದು, ಆಂಪ್ ಇರ್ಬೋದು, ಎಕ್ಸೈಡ್ ಇರ್ಬೋದು, ಯಾವ್ದೇ ಇರ್ಬೋದು ಬ್ಯಾಟ್ರಿ 34Ah. ಸ್ವಲ್ಪ ಬ್ಯಾಕಪ್ ಹಿಂಗೆ ಇನ್ಕ್ರೀಸ್ ಬೇಕಾದ್ರೆ 60Ah ಬ್ಯಾಟ್ರಿ, SF ಇದೆ, ಎಕ್ಸೈಡ್ ಇದೆ. ತುಂಬಾನೇ ವಾರಂಟಿ ಒಳ್ಳೆ ಬರ್ತದೆ ಇದಕ್ಕೆ. ನಿಮ್ಮ ಒಂದು ಅನುಕೂಲ ಆದ್ರೆ ವಾರಂಟಿಗಳು ಸಿಗುತ್ತೆ, ಒಳ್ಳೆ ವಾರಂಟಿಗಳು ಸಿಗುತ್ತೆ. ಹಾಗೆ 170 ವ್ಯಾಟ್ ಪ್ಯಾನಲ್ ಆ ಥರದಲ್ಲಿ ನೀವು ತಗೊಂಡವಾಗ ನಿಮಗೆ 25,000 ಒಳಗಡೆ ಒಳ್ಳೆ ನಿಮಗೆ ಒಂದು ಫಿಟ್ಟಿಂಗ್ಸ್ ಅಲ್ಲಿ ಸಿಗುತ್ತೆ. 60Ah ಅಲ್ಲಿ ನಾವು ಆರಾಮಾಗಿ ಮಾಡ್ಕೊಡ್ತೇವೆ ಆ ಒಂದು ಇದಕ್ಕೆ. ಉಡುಪಿ ಜಿಲ್ಲೆ ಒಳಗಡೆ 25,000 ಒಳಗಡೆ 25, 26 ಹೆಚ್ಚಾದ್ರೆ ಒಂದು ಟ್ರಾನ್ಸ್ಪೋರ್ಟ್ 27 ಒಳಗೆ ಫಿಟ್ಟಿಂಗ್ ಆಗುತ್ತೆ. ಒಳ್ಳೆ ಸಿಸ್ಟಮ್ ಅಲ್ಲಿ ನಿಮಗೆ ಮೇಂಟೆನೆನ್ಸ್ ಫ್ರೀ SMF ಬ್ಯಾಟ್ರಿ ಬರುತ್ತೆ, ಸೀಲ್ಡ್ ಮೆಷಿನ್ ಫ್ರೀ ಬ್ಯಾಟ್ರಿ, ಒಳ್ಳೆ ಪ್ಯಾಕೇಜ್ ಆಗುತ್ತೆ. ಸೋಲಾರ್ ಅಪ್ಲಿಕೇಶನ್ ಕೂಡ ಆರಾಮಾಗಿ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ನಿಮಗೆ ರನ್ ಆಗುತ್ತೆ. ಹಾಗೇನೆ ಲಿಥಿಯಂ ಬ್ಯಾಟ್ರಿಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ, ಅದರಲ್ಲಿ ನೀವು ಮಾಡಬಹುದಾ ಸರ್? ಲಿಥಿಯಂ ಬ್ಯಾಟ್ರಿಯಲ್ಲಿ ಸರಿ, ಎಲ್ಲವೂ ಲಿಥಿಯಂ ಇದೆ ಅಂತ ಹೇಳ್ತಾರೆ. ನಾನು ಲಿಥಿಯಂ ಅನ್ನ ಸಾಮಾನ್ಯ 8 ವರ್ಷದಿಂದ ನೋಡ್ತಾ ಇದ್ದೇನೆ. ಆಲ್ರೆಡಿ ನಾನು ಸೋಲಾರ್ ಸ್ಟ್ರೀಟ್ ಲೈಟ್ಗಳಲ್ಲಿ ನೋಡಿ, ಸ್ಟ್ರೀಟ್ ಲೈಟ್ ಅಂತ ನಿಮ್ಗೆ ತೋರಿಸ್ತೇನೆ ಫೀಸನ್ನ, ಸ್ಟ್ರೀಟ್ ಲೈಟ್ ಫೀಸನ್ನ ನೋಡಿ. ಈ ತರ ಸ್ಟ್ರೀಟ್ ಲೈಟ್ಗಳಲ್ಲಿ ಬರೋದೆಲ್ಲ ಲಿಥಿಯಂ ಸೆಲ್ ಆಟೋಮ್ಯಾಟಿಕ್ ಲೈಟ್ಗಳು ನೋಡಿ. ಲಿಥಿಯಂ ಸೆಲ್ಗಳೇ ಇದರಲ್ಲಿ ಬರುವುದು, ಲಿಥಿಯಂ ಸೆಲ್. ಲಿಥಿಯಂ ಕಾನ್ಸೆಪ್ಟ್ ಇದ್ರೆ ಕಾನ್ಸೆಪ್ಟ್ ಅನ್ನು ನಾನು ಸಾಮಾನ್ಯ ಒಂದು 8 ವರ್ಷದಿಂದ ನಾನು ನೋಡ್ತಾನೆ ಇದ್ದೇನೆ, 6-8 ವರ್ಷ ನೋಡ್ತಾ ಇದ್ದೇನೆ. ಲಿಥಿಯಂ ಬ್ಯಾಟ್ರಿ ನಂಗೆ ಸ್ಯಾಟಿಸ್ಫ್ಯಾಕ್ಟರಿ ಲೈನಲ್ಲಿ ಅಂತ ಹೇಳಿದ್ರೆ, ನೀವು ಮೇಂಟೆನೆನ್ಸ್ ಫ್ರೀಗೆ ಹೋಗ್ತೀನಿ ಅಂತ ತಕ್ಷಣ
ಲಿಥಿಯಂ ತಗೊಳ್ಳೋದು ಅಷ್ಟು ಉತ್ತಮವಲ್ಲ ಅಂತ, ಕಾಸ್ಟ್ಲಿ ಆಗುತ್ತೆ. ಮೇಜರ್ ಅಂದ್ರೆ ಲಿಥಿಯಂ ಕಾಸ್ಟ್ಲಿ. ಒಟ್ಟಿಗೆ ಲಿಥಿಯಂ ತುಂಬಾನೇ ವೆಚ್ಚದಾಯಕ ಆಗಿರುತ್ತೆ. ನೋಡಿ ಇದು 20H ಬ್ಯಾಟ್ರಿ ಲಿಥಿಯಂ ಅಲ್ಲಿ ಬರುತ್ತೆ, ನೋಡ್ಬೋದು ನಿಮ್ಗೆ. ಇದು 20H 12 ವೋಲ್ಟ್ 20H. ಇದು 32H ನೋಡಿ ಬ್ಯಾಟ್ರಿ ನೋಡಿ, ಇದು ಶೋ ಮಾಡ್ತಾರೆ ನೋಡಿ ಬ್ಯಾಟ್ರಿ ನೋಡಿ, ಕೆಪಾಸಿಟಿ ಇದು ಸೇಮ್ ಕೆಪಾಸಿಟಿ ಬ್ಯಾಟ್ರಿ ನೋಡಿ, ಇಷ್ಟೊಳ್ಳೆ ಬರುತ್ತೆ ಆಯ್ತಾ. ಮತ್ತೆ ನಿಮ್ಗೆ 20H ಸೋಲಾರ್ ಟ್ಯೂಬ್ಲರ್ ಅಂತ ನಿಮ್ಗೆ ಅದೊಂದು ಕ್ವಶನ್, ಒಳ್ಳೆಯ ಕ್ವಶನ್. ಸೋಲಾರ್ ಟ್ಯೂಬ್ಲರ್ ನೋಡಿ 20H ಬ್ಯಾಟ್ರಿ, ಎಕ್ಸಾಕ್ಟ್ 20H ಇದು ನಿಮ್ಗೆ 20H ಬ್ಯಾಟ್ರಿ ನಿಮ್ಗೆ ಶೋ ಮಾಡ್ತಾರೆ ನೋಡಿ, ಎಕ್ಸಾಕ್ಟ್ ನೋಡಿ. ಇದು 20H ಬ್ಯಾಟ್ರಿ, ಸೋಲಾರ್ ಎಕ್ಸೈಡ್ ಕಂಪ್ನಿಯ ಸೋಲಾರ್ ಟ್ಯೂಬ್ಲರ್ 20H ಬ್ಯಾಟ್ರಿ, 36 ಮಂತ್ ರಿಪ್ಲೇಸ್ಮೆಂಟ್ ವಾರಂಟಿ ನೋಡಿ ಬ್ಯಾಟ್ರಿ, ಒಂದು 5-6 ವರ್ಷಕ್ಕೆ ಏನು ತೊಂದರೆ ಇಲ್ಲ. ಸೋಲಾರ್ ಟ್ಯೂಬ್ಲರ್, ಸೋಲಾರಿಗೆ ಫಸ್ಟ್ ಸೋಲಾರ್ ಟ್ಯೂಬ್ಲರ್ ಬ್ಯಾಟ್ರಿ ಇದು 20H. ಸೇಮ್ ಈ ಪ್ಯಾಕೇಜ್ಗಳು ಯೂಸ್ ಮಾಡ್ಬೋದು, 2040 ಎಲ್ಲ ಯೂಸ್ ಮಾಡ್ಬೋದು, ಸೇಮ್ ಪ್ಯಾಕೇಜ್. 60H ಒಳಗೆ ಇದು ಸೇಮ್ ಪ್ಯಾಕೇಜ್ ಬರುವಂತ ಸೋಲಾರಿಗೆ ಬೆಸ್ಟ್. ಸೋಲಾರ್ ಪ್ಯಾನಲ್ ಇದನ್ನ ಮಾಡೋದು ಬೆಸ್ಟ್. ವೆಹಿಕಲ್ ಬ್ಯಾಟ್ರಿ ಯಾಕೆ ಅಂತಂದ್ರೆ ವೆಹಿಕಲ್ ಬ್ಯಾಟ್ರಿ ಮಾರ್ಕೆಟ್ ಅಲ್ಲಿ ತುಂಬಾ ಸಿಗುತ್ತೆ ನಿಮಗೆ. ವೆಹಿಕಲ್ ಬ್ಯಾಟ್ರಿಗಳು ಮಾರ್ಕೆಟ್ ಅಲ್ಲಿ ತುಂಬಾ ಅವೈಲೇಬಿಲಿಟಿ ಇದೆ, ಹಾಗೆ ಹೇಳಿದ್ದು. ಸೋಲಾರ್ ಬ್ಯಾಟ್ರಿ ಅವೈಲೇಬಿಲಿಟಿ ಕಮ್ಮಿ, ಹಾಗೆ ನಿಮ್ಗೆ ಅಷ್ಟು ಹೇಳಿದೆ ನಾನು ನಿಮ್ಗೆ. ಲಿಥಿಯಂ ಇದು ನೋಡಿ, ಲಿಥಿಯಂ ಬ್ಯಾಟ್ರಿ ಇದು ಲೈಟ್ ವೇಟ್, ವೆರಿ ಲೈಟ್ ವೇಟ್. ಲಿಥಿಯಂ ಅಯಾನ್ ಸೆಲ್ ಹೇಳಿದ್ರೆ ಲಿಥಿಯಂ ಪೆರೋಫಾಸ್ಫೇಟ್ ಕೂಡ ಸೆಲ್ ಆಡ್ ಲಿಥಿಯಂ ಪೆರೋಫಾಸ್ಫೇಟ್ ಅಂತ ಇದೆ, ಒಂದು ನೋಡಬಹುದು. 7H ಬ್ಯಾಟ್ರಿ ನೋಡಿ, ಲಿಥಿಯಂ ಪೆರೋಫಾಸ್ಫೇಟ್ 7H ನೋಡಿ. ಸಾಮಾನ್ಯ 7H ಲೆಡ್ ಆಸಿಡ್ ಹೀಗೆ ಬರುತ್ತೆ ನೋಡಿ, ಕಂಪಾರಿಸನ್ ನೋಡಿ. ಇದು 20H ಕಂಪಾರಿಸನ್, ಇದು 7H ಕಂಪಾರಿಸನ್ ನೋಡಿ. ಇದು 7.5H ಬ್ಯಾಟ್ರಿ ಲೆಡ್ ಆಸಿಡ್ ಬ್ಯಾಟ್ರಿ ನೋಡಿ, ಇಷ್ಟೇ ಲಿಥಿಯಂ ಬ್ಯಾಟ್ರಿ ಇಷ್ಟೇ ಬರುವುದು 7.5H. ಇದು ನೋಡಿ 20H ನೋಡಿ, ಇಷ್ಟೇ ಬರುವುದು ನೋಡ್ಬೋದು, ಇಷ್ಟೇ ಬರುವುದು. ನಿಮಗೆ ಸೈಜಲ್ಲಿ ಗೊತ್ತಾಗುತ್ತೆ ಅಂತ ಅನ್ಸ್ಕೊತೇನೆ. ಕಮ್ಮಿ ಸೈಜಲ್ಲಿ ಬರುತ್ತೆ, ಆದರೆ ಅದ್ರ ವಾರಂಟಿ ಅಷ್ಟೇ ಇದೆ. ವಾರಂಟಿ ಸಹ ನಿಮ್ಗೆ ಅಷ್ಟೇ ಇದೆ, ಅಂದ್ರೆ 36 ಮಂತ್ ಇದಕ್ಕೆ ಏನು ವಾರಂಟಿ ಸಿಗುತ್ತೆ. ಎಕ್ಸೈಡ್ ಕಂಪ್ನಿ, ಎಕ್ಸೈಡ್ ಅಂತ ಕಂಪ್ನಿ ಮೆನ್ಷನ್ ಇದೆ. ಇದು ಯಾವ್ದೋ ಪಿಟೆಕ್ ಕಂಪ್ನಿ ಅಂತ ಇದೆ, ಸ್ಟಾರ್ ಪಿಟೆಕ್ ಅಂತ ಹೇಳಿ. ಇದಕ್ಕೆ ವಾರಂಟಿ ಇದಕ್ಕಿಂತ ಕಡಿಮೆ, ಇದಕ್ಕೆ 36 ಮಂತ್ ವಾರಂಟಿ ಇದೆ. ಬಟ್ ಇದಕ್ಕೆ ನಿಮ್ಗೆ ಸಿಗೋದು ಕೇವಲ 12 ಮಂತ್ ವಾರಂಟಿ, 12 ಮಂತ್ ವಾರಂಟಿ. ಮತ್ತೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಎಲ್ಲಿ ಅದನ್ನ ವಾರಂಟಿ ಕ್ಲೈಮ್ ಕೊಡುವಂತದ್ದು ಕಷ್ಟ, ಕಾಸ್ಟ್ಲಿ. ಮತ್ತೆ ಇದು ನಿಮ್ಗೆ ಸಾಮಾನ್ಯ 5,000 ರೂಪಾಯಿ ಒಳಗಡೆ ಸಿಗುತ್ತೆ, ಇದಕ್ಕೆ 7,000 ಚಿಲ್ಲರೆ ಇದೆ 20H ಗೆ. ಅದು ಒಳ್ಳೆ ಒರಿಜಿನಲ್ ಲಿಥಿಯಂ ಪೆರೋಫಾಸ್ಫೇಟ್ ಅಲ್ಲಿ 7,000 ಇದೆ. ಅದನ್ನ ಕಡಿಮೆ ಮಾರ್ಕೆಟ್ ಅಲ್ಲಿ ಕಮ್ಮಿ ಪ್ರೈಸ್ ಬರುತ್ತೆ, 2,000 3,000 ಅಂತೆಲ್ಲ ಬರುತ್ತೆ. ಅದೇನು ವರ್ಕೌಟ್ ಆದ ಒಂದು ಪ್ರಾಡಕ್ಟ್ ಅಲ್ಲ. ನಾನು ಹಿಂದೆ ಯೂಸ್ ಮಾಡಿದ್ದೇನೆ. ಇದು ನೋಡಿ ಅಂತ ಯೂಸ್ ಮಾಡಿ ಜಸ್ಟ್ 8 ತಿಂಗಳಲ್ಲಿ ಇದು ಏನು ಫಾಲ್ಟ್ ಬಂದಿದೆ. 1 ವರ್ಷ ಒಳಗಡೆ ಫಾಲ್ಟ್ ಬಂದಿದೆ. ನಾನು ಇನ್ನೂ ಇಟ್ಕೊಂಡಿದ್ದೆ, 2 ವರ್ಷದಿಂದ ಇಟ್ಕೊಂಡಿದ್ದೆ, ಶೋ ಮಾಡ್ಲಿಕ್ಕೋಸ್ಕರ ಇಟ್ಕೊಂಡಿದ್ದೇನೆ. 1 ವರ್ಷ ಫಾಲ್ಟ್ ಬಂದಿದೆ. ಕಂಪ್ನಿ ಕ್ಲೈಮ್ ಕೊಟ್ಟರೆ, ವಾರಂಟಿ ಕ್ಲೈಮ್ ಕೊಟ್ಟರೆ, ಕಂಪ್ನಿ ವಾರಂಟಿ ಕ್ಲೈಮ್ ಅದು ಎಲ್ಲಿ ಬರುತ್ತೆ ಗೊತ್ತಿಲ್ಲ. ಇದಾದ ಕಂಪ್ನಿಗಳು ಎಲ್ಲ ಕಡೆ ಸಿಗುತ್ತೆ. ನಾವು ಇನ್ನು ಕಡೆ ಈಸಿಯಾಗಿ ಫಿಟ್ ಮಾಡಿ ಸರ್ವಿಸ್ ಮೇಂಟೈನ್, ಸರ್ವಿಸ್ನ ಹೇಳೋದಾದ್ರೆ ಲಿಥಿಯಂಗಿಂತ ನೀವು ಲೆಡ್ ಆಸಿಡ್ ಒಳ್ಳೆದಂತ. ನಿಮ್ಗೆ ಒಳಗಡೆ ಸೆಲ್ ಬಗ್ಗೆ ತೋರಿಸ್ತೇನೆ ನೋಡಿ, ಸೆಲ್ ಕಾಂಪಾರ್ಟ್ಮೆಂಟ್ಸ್. ಈಗ 7H ಇದೆ, ಸೇಮ್ ಬ್ಯಾಟ್ರಿ ನೋಡಿ, ಸೆಲ್ಗಳು ನೋಡಿ, ಎರಡು ಸೇಮ್ ಬ್ಯಾಟ್ರಿ ಇದು. 7H ಬ್ಯಾಟ್ರಿ ಸೆಲ್ ನೋಡಿ ಒಳಗಡೆ ಅಲ್ವಾ, ಸಣ್ಣ ಸೆಲ್ಲಲ್ಲಿ ಕಾಂಪ್ಲೀಟ್ ಆಗುತ್ತೆ. ಇದು ಸೀರೀಸ್ ಕನೆಕ್ಷನ್ ನೋಡ್ಬೋದು, ಕನೆಕ್ಷನ್ ಸೀರೀಸ್ ಆಗಿದೆ, ಪ್ಯಾರಲ್ ಅಲ್ಲ ನೋಡ್ಬೋದು, ಸೀರೀಸ್ ಕನೆಕ್ಷನ್. ಒಂದು ಸೆಲ್ ಡ್ಯಾಮೇಜ್ ಆದ್ರೂ ಇಡೀ ಫುಲ್ ಸರ್ಕ್ಯೂಟೇ ರಾಂಗ್ ಆಗುತ್ತೆ. ಒಂದು ಸೆಲ್ ಏನೋ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ, ಒಂದು ಸೆಲ್ ಏನೋ ವೀಕ್ ಆಯ್ತು ಅಂತ ಹೇಳಿದ್ರೆ ಫುಲ್ ವೋಲ್ಟೇಜೇ ಕಡಿಮೆ ಬರುತ್ತೆ. ಇದು ಸೀರೀಸ್ ಕನೆಕ್ಷನ್. ಹಾಗಾಗಿ ಲಿಥಿಯಂ ಅನ್ನೋದಕ್ಕೂ ಮೇಂಟೆನೆನ್ಸ್ ಫ್ರೀ ಅಂತಾರೆ ನೋಡಿ, ಇದು ಮೇಂಟೆನೆನ್ಸ್ ಫ್ರೀ. ಇದನ್ನು ಡಿಸ್ಟೋರ್ ಸ್ಪಿಲ್ ಆಗಲ್ಲ ನೋಡಿ, ಹೀಗಿಟ್ರೆ ಏನು ಡಿಸ್ಟೋರ್ ಸ್ಪಿಲ್ ಆಗಲ್ಲ ನೋಡಿ, ಹೇಗೆ ತಿರ್ಸ್ತೇನೆ ನೋಡಿ, ಡಿಸ್ಟೋರ್ ಸ್ಪಿಲ್ ಆಗಲ್ಲ. ಈ ಕಾನ್ಸೆಪ್ಟ್ ಹೋಗಿಂತ ಈ ಕಾನ್ಸೆಪ್ಟ್ ಬೆಟರ್ ಅಂತ ಹೇಳ್ತೇನೆ ನಾನು. ಲೆಡ್ ಆಸಿಡ್ಗೆ ಬನ್ನಿ, ಕಂಪನಿಗಳು ಸಿಗುತ್ತೆ ಆರಾಮಾಗಿ, ಎಕ್ಸೈಡ್, ಲುಮಿನಾಸ್ ಇರ್ಬೋದು, ಆಮ್ಕೋ, ಆಮ್ಟೆಕ್, ಆಮ್ರಾನ್ ಎಲ್ಲ ಸಿಗುತ್ತೆ. ಇದು ಯಾವ್ದಾವ್ದು ಹೊಸ ಕಂಪನಿಗಳು ಬರುತ್ತೆ. ನಾವು ಫಿಟ್ ಮಾಡೋ ಬಗ್ಗೆ ನಮ್ಗೆ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಒಂದದಾಗಿ ಕಾಸ್ಟ್ಲಿ, ಎರಡನೇದಾಗಿ ನಿಮ್ಗೆ ಅದು ಸರ್ವಿಸ್ ಮೇಂಟೆನೆನ್ಸ್ ಬರುವಾಗ ಸಮಸ್ಯೆ ಆಗುತ್ತೆ, ವಾರಂಟಿ ಕ್ಲೈಮ್ ಸಮಸ್ಯೆ ಆಗುತ್ತೆ. ಆ ಕಂಪನಿಗಳ ಆನ್ ಸೈಟ್ ವಾರಂಟಿ ಇಲ್ಲ ಎಲ್ಲೂ. ಹಾಗಾಗಿ ಲಿಥಿಯಂ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ಹೋಗ್ಬೋದು, ಬಟ್ ಕಾಸ್ಟ್ಲಿ ಆಗುತ್ತೆ. ಡಿಸ್ಲಾಟರ್ ನೋಡಿ, ಇದಕ್ಕೆ ನೋಡಿ, ಇದು 5,000 ಒಳಗಡೆ ಸಿಗುವಂತ ಬ್ಯಾಟ್ರಿ ಆರಾಮಾಗಿ 4,500 ಆರಾಮ್ ಸಿಗುತ್ತೆ. ಬಲ್ಕಲ್ಲಿ ಮತ್ತು ವೆಹಿಕಲ್ ಬ್ಯಾಟ್ರಿಗಳು ಮತ್ತು ಕಮ್ಮಿ ರೇಟಿಗೆ ಸಿಗುತ್ತೆ, ಇಲ್ಲ 4,000 3,000 ಸಹ ಸಿಗುತ್ತೆ. ಆಮ್ಕೋ ಬ್ಯಾಟ್ರಿಗಳು, ಆಮ್ರಾನ್ ಬ್ಯಾಟ್ರಿಗಳು ತುಂಬಾನೇ ಕಮ್ಮಿ ರೇಟಿಗೆ ಸಿಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ತಗೊಳ್ಬೋದು. ಇದು 7,000 ಕೊಟ್ಟು ಇದನ್ನು ತಕೊಂಡ್ರೆ, 7,000 ಕೊಟ್ಟು ಇದನ್ನು ತಕೊಂಡ್ರೆ ನಿಮ್ಗೆ 3,000 ಡಿಫ್ರೆನ್ಸ್ ಬರುತ್ತೆ. ಅಷ್ಟು ಡಿಸ್ಲಾಟರ್ ನಾವೇನು ಫಿಲ್ ಅಪ್ ಮಾಡಲ್ಲ. ಈ ವರ್ಷ 5-6 ವರ್ಷಕ್ಕೂ ನಾವು ಡಿಸ್ಲಾಟರ್ ಅಷ್ಟು ಹಾಕಲ್ಲ. 1 ವರ್ಷಕ್ಕೆ ಏನು 1 ಲೀಟರ್ ಹೋದ್ರೆ ಹೆಚ್ಚು. ಇಂಥ ಬ್ಯಾಟ್ರಿಗಳ 1 ಲೀಟರ್ 3/4 ಲೀಟರ್ ಅಷ್ಟೇ ಹೋಗುದು ಡಿಸ್ಲಾಟರ್ ಆಯ್ತು. ಹಾಗಾಗಿ ಡಿಸ್ಲಾಟರ್ ನಾವು ಹಾಕೋದು ಒಂದು ಈಸಿಯಾಗಿ ಮಾಡ್ಕೊಂಡ್ರೆ ಲೆಡ್ ಆಸಿಡ್ ಒಳ್ಳೇದು. ಯಾಕಂದ್ರೆ ನಾವು ತುಂಬಾನೇ ಕ್ಯಾರಿ ಮಾಡಿದ್ರು ಕೂಡ ಕ್ಯಾರಿ ಮಾಡ್ಬೋದು. ನಿಮ್ಗೆ ಆವಾಗಲೇ ಹೇಳಿದಾಗೆ ಡಿಸ್ಲಾಟರ್ ಸ್ಪಿಲ್ ಆಗಲ್ಲ. ನಿಮ್ಗೆ ತೋರಿಸ್ತೇನೆ ನೋಡಿ, ಡಿಸ್ಲಾಟರ್ ಏನು ಸ್ಪಿಲ್ ಆಗಲ್ಲ ನೋಡಿ. ಸೇಫ್ಟಿ ಕ್ಯಾಪ್ ಇದೆ, ಡಿಸ್ಲಾಟರ್ ಏನು ಸ್ಪಿಲ್ ಆಗಲ್ಲ. ಇಷ್ಟು ಬಗ್ಗಿಸಿ ಡಿಸ್ಲಾಟರ್ ಸ್ಪಿಲ್ ಆಗಲ್ಲ ನೋಡಿ, ಇಷ್ಟು ಬಗ್ಗಿಸಿದ್ದೇನೆ, ಡಿಸ್ಲಾಟರ್ ಏನು ಆಗಲ್ಲ. ಇದು ಸೇಫ್ಟಿ ಕ್ಯಾಪ್ ಅನ್ನು ಸಹ ನಿಮ್ಗೆ ಓಪನ್ ಮಾಡೋದು ಹೇಗಂತ ನಿಮ್ಗೆ ತೋರಿಸ್ತೇನೆ. ಬೇಕಾದ್ರೆ ಜಸ್ಟ್ ಆಗಿ ನಿಮ್ಗೆ ತೋರಿಸ್ತೇನೆ ನೋಡಿ. ಜಸ್ಟ್ ಈಗ ಇದು ಮಾಡಿ ರಿಪೀಟ್ಮೆಂಟ್ ಮಾಡಿದ್ದು ಓಪನ್ ಆಗುತ್ತೆ. ಇದು ನಿಮ್ಗೆ ತೋರಿಸ್ತೇನೆ, ನೋಡ್ಬೋದು. ಟೈಟ್ ಇದೆ ನೋಡಿ. ಇದು ಓಪನ್ ಮಾಡೋದು ನೋಡು,
ಇದು ಓಪನ್ ಮಾಡುವಂಥದ್ದು ಡಿಸ್ಟಾರ್ಟರ್ಗೆ. ಇಲ್ಲಿ ನೋಡಿ, ಇಷ್ಟು ಇಲ್ಲಿ ಹೋಲ್ ತೋರ್ಬೋದು ನಿಮಗೆ, ಜಸ್ಟಾಗಿ ಹೋಲ್ ತೋರ್ಬೋದು, ನೋಡ್ಬೋದು ಹೋಲ್ ತೋರ್ತಾ ಇದೆ ನೋಡ್ಬೋದು. ಡಿಸ್ಟಾರ್ಟ್ ಸ್ಪಿಲ್ ಮಾಡುವ ಹೋಲ್ ಇದು. ಸೇಫ್ಟಿ ಕ್ಯಾಪ್ ಇರುತ್ತೆ, ಹಾಗೆ ನೀವು ಇದನ್ನು ಆರಾಮಾಗಿ ಸ್ಪಿಲ್ ಮಾಡ್ಬೋದು, ಫಿಲಪ್ ಮಾಡ್ಬೋದು. ಡಿಸ್ಟಾರ್ಟರ್ ಫಿಲಪ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ನಾನೇನು ಅಂದರೆ ಲಿಥಿಯಂ ಹಾಕ್ಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ, ಬಟ್ ಲಿಥಿಯಂ ನಿಮಗೆ ಕಾಸ್ಟ್ಲಿ ಆಗುತ್ತೆ, ಮತ್ತೊಂದಾಗಿ ವಾರಂಟಿ ಇಶ್ಯೂಗೆ ಸಮಸ್ಯೆ ಆಗುತ್ತೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಅದಕ್ಕಂತೂ ಏನೂ ಇಲ್ಲ, ಇದಕ್ಕಾದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಉಂಟು. ನೀವು ನೆಕ್ಸ್ಟಿಗೆ ಏನು ಫುಲ್ 5-6 ವರ್ಷ ಆದ ನಂತರ ನೀವು ಸ್ಕ್ರ್ಯಾಪ್ ಅದು ಗುಜರಿಗೆ ಸಹ ಹಾಕಿದ್ರು ಸಹ ನಿಮಗೆ 1,000 ರೂಪಾಯಿ 1,000 ರೂಪಾಯಿ ಸಿಗುತ್ತೆ. ಅಂತ ವೆಯ್ಟ್ ಕಡಿಮೆ ಆದರೆ 600 ರೂಪಾಯಿ ಅಂತೂ ಸಿಗುತ್ತೆ. 600 ರೂಪೀಸ್ 500 ರೂಪಾಯಿ ಆರಾಮ್ ಸಿಗುತ್ತೆ. ಈ ಬ್ಯಾಟ್ರಿ ಎಷ್ಟು ಸ್ಕ್ರ್ಯಾಪ್ ಇದೆ ಅಂತ ನಮಗೆ ಗೊತ್ತಿಲ್ಲ, ಒಂದು 50 ರೂಪಾಯಿ 100 ರೂಪಾಯಿ ಹೋಗೋದು ಕಷ್ಟ ಇದು. ಹಾಗಾಗಿ ನೀವು ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತೆ ಇದನ್ನು ಕೌಂಟ್ ಮಾಡುವಾಗ ಲಿಥಿಯಂಗಿಂತ ಇದು ಬೆಟರ್. ಬಟ್ ಲಿಥಿಯಂ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ಚಾಯ್ಸ್, ಕಾಸ್ಟ್ಲಿ ಆಗುತ್ತೆ. ಹಾಗೇನೆ ಸರ್, ಈ ಸಾಮಾನ್ಯ ಮನೆಗಳಿಗೆ ಒಂದು 2-3 ಫ್ಯಾನ್, ಒಂದು ಮಿಕ್ಸಿ ಇದೆ, ಹಾಗೆ ಶಾಪ್ಗಳಲ್ಲಿ ರೇಂಜ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ರೇಂಜ್ ನಮ್ಮದು 15,000 ರೇಂಜ್ ಸ್ಟಾರ್ಟ್. ನೀವು ನಾರ್ಮಲ್ ಇನ್ವರ್ಟರ್ ಬ್ಯಾಟ್ರಿ, ನೀವು ಕಾನ್ಸೆಪ್ಟ್ ಬಂದು ನಾರ್ಮಲ್ ಇನ್ವರ್ಟರ್ ಬ್ಯಾಟ್ರಿ ಕಾನ್ಸೆಪ್ಟ್ ಬರ್ತಾ ಇದ್ದೀರಾ. ಸಾಧಾರಣವಾದ ಇನ್ವರ್ಟರ್ ಬ್ಯಾಟ್ರಿಗಳು ನಮ್ಮಲ್ಲಿ 15,000 ರೇಂಜ್ ಸ್ಟಾರ್ಟ್ ನಿಮಗೆ. ಅದರಲ್ಲಿ ಯಾವ ಬ್ಯಾಟ್ರಿ ಬಂದು 100H ಸ್ಟಾರ್ಟ್ ಆಗುತ್ತೆ ರೇಂಜ್ ಅನ್ನೋದು. ಇದು ಇದೆ 100H ನೋಡಿ, ಎಕ್ಸೈಡ್ 100H ಇದೆ, ಇದು 100H ಇದು. ಈ ಬ್ಯಾಟ್ರಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಬೇಕು. ಜಸ್ಟ್ ನಿಮಗೆ ಹಿಡಿದು ತೋರಿಸ್ತೇನೆ ನೋಡಿ, ನೋಡ್ಬೋದು. ಇದು 100H ಬ್ಯಾಟ್ರಿ, ಇದು ಸಹ ವೆಹಿಕಲ್ ಬ್ಯಾಟ್ರಿನೇ, ಇದಕ್ಕೂ ಸಹ ಆಲ್ಟ್ರೇಷನ್ ಮಾಡಿದ್ದೇವೆ. ಇದು 100H 100H 42 ಮಂತ್ ಉಂಟು, 42 ಮಂತ್ಗಳ ವಾರಂಟಿ ಇದೆ. ಅದರಲ್ಲಿ 36 ಸಿಗುತ್ತೆ, 18 ಸಿಗುತ್ತೆ, 10 8 ಸಿಗುತ್ತೆ, 24 ಸಿಗುತ್ತೆ, 24 18 ಸಿಗುತ್ತೆ, 60 ಫುಲ್ ಸಿಗುತ್ತೆ. ತುಂಬ ವೆರೈಟಿ ಇದೆ, ಒಂದು ವಾರಂಟಿ ತುಂಬ ವೆರೈಟಿ ಇದೆ. ಹಾಗೆ ಲುಮಿನಾಸ್ ಸಹ ಬರುತ್ತೆ, ಲುಮಿನಾಸ್ ಕಂಪ್ನಿ, ಎಕ್ಸೈಡ್ ಕಂಪ್ನಿ, ಹಾಗೆಯೇ UTL ಸಹ ಬರುತ್ತೆ, ಸನ್ಪ್ಲಸ್ ಬರುತ್ತೆ, ಅಮ್ರಾನ್ ಬರುತ್ತೆ, ಅಮೇಜ್ ಬರುತ್ತೆ, ಲೈವ್ ಗಾರ್ಡ್, ಲೈಫ್ ಫಾಸ್ಟ್, ತುಂಬ ಕಂಪ್ನಿಗಳು ಸಾರಾ ವೆರೈಟಿಗಳು ನಮ್ಮ ಹತ್ರ ಇದೆ. 15,000 ರೇಂಜ್ ಸ್ಟಾರ್ಟ್ ಆಗುತ್ತೆ. 15,000ದಿಂದ ನಿಮಗೆ ನಾರ್ಮಲ್ 150H 100H 15,000 ಸ್ಟಾರ್ಟ್ ಆಗುತ್ತೆ. 150H ಟಾಪ್ ಮಾಡಲ್ 60 ಮಂತ್ ವಾರಂಟಿ, 60 ಮಂತ್ಗಳ ಫುಲ್ ರಿಪ್ಲೇಸ್ಮೆಂಟ್ ವಾರಂಟಿ. ಅದು ನಿಮಗೆ 200H ಬ್ಯಾಟ್ರಿ ಕೂಡ, ಅಂದರೆ 30,000 ಒಳಗಡೆ, 25,000-30,000 ಒಳಗಡೆ ನಿಮಗೆ ಇನ್ವರ್ಟರ್ ಬ್ಯಾಟ್ರಿ ರೇಂಜ್ ಇದೆ. 15,000ರಿಂದ 30,000 ರೂಪಾಯಿ ಒಳಗಡೆ ವಿದಿನ್ ಉಡುಪಿ ಡಿಸ್ಟಿಕ್, ಉಡುಪಿ ಜಿಲ್ಲೆ ಒಳಗಡೆ ಅದು ರೇಂಜ್ ಇದೆ. ಔಟ್ ಆಫ್ ಡಿಸ್ಟಿಕ್ ಸಹ ನಾವು ಕೊಡ್ತೇವೆ ಅಂತಂದರೆ ಇಲ್ಲ, ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಎಷ್ಟಾಗುತ್ತೆ ಅಷ್ಟೇ ಬಿಟ್ಟರೆ ಇನಿಷಿಯಲಾಗಿ ಕೊಡ್ತೇವೆ. 15,000-30,000 ರೂಪಾಯಿ ನಾರ್ಮಲ್ ಇಂಡೋರ್ ಬ್ಯಾಟ್ರಿ. ನಿಮ್ಮ ಮನೆ ಹೇಳಿದ್ರೆ 150H ಬ್ಯಾಟ್ರಿ, 100H ಬ್ಯಾಟ್ರಿ ಇವೆಲ್ಲ ಬರುತ್ತೆ. ನಿಮಗೆ ಸೋಲಾರ್ಗೆ ಅಪ್ಡೇಟ್ ಮಾಡ್ಬೋದು. ಸೋಲಾರ್ ಅಪ್ಡೇಟ್ ನೋಡಿ, ಮೇಲ್ಗಡೆ ಪ್ಯಾನಲ್ 170 ವ್ಯಾಟ್ ಪ್ಯಾನಲ್ ನೋಡ್ಬೋದು, ಅದನ್ನ ಇಟ್ಟು ಅಪ್ಡೇಟ್ ಮಾಡ್ಬೋದು. ನೀವು 1 ಕಿಲೋವ್ಯಾಟೇ ಮಾಡೋದಾದ್ರೆ UTL ಅಲ್ಲಿ ಒಂದು ಇರುತ್ತೆ ನೋಡಿ, UTL ಈ ಥರ 3/4 ಕಿಲೋವ್ಯಾಟ್, 1 ಕಿಲೋವ್ಯಾಟ್, ಸನ್ಪ್ಲಸ್ ಕಂಪನಿ, ಸನ್ಪ್ಲಸ್ ಅಂತ ಬರುತ್ತೆ. ಈ ಒಂದು ಸೋಲಾರ್ ಇನ್ವರ್ಟರ್ ಇದು, ಇದನ್ನ ಫಿಟ್ ಮಾಡಿ ಆ ಪ್ಯಾನಲ್ ಫಿಟ್ ಮಾಡಿ ಮಾಡ್ಬೋದು. ಅದೇ ಈಗ ಸನ್ಪ್ಲಸ್ ಕಂಪನಿ ಬೇಕಾದ್ರೆ ಪ್ಯಾಕೇಜ್ ಸಿಗುತ್ತೆ. ಪ್ಯಾಕೇಜ್ಗಳು ನಿಮಗೆ ಒಂದೇ ಕಂಪನಿ ಪ್ಯಾಕೇಜ್ ಸಿಗುತ್ತೆ. ಎಕ್ಸೈಡ್ ಸಿಗುತ್ತೆ, ಲುಮಿನಾಸ್ ಸಿಗುತ್ತೆ, ಲುಮಿನಾಸ್ ಬ್ಯಾಟ್ರಿ, ಲುಮಿನಾಸ್ ಸೋಲಾರ್ ಪ್ಯಾನಲ್, ಲುಮಿನಾಸ್ ಇನ್ವರ್ಟರ್ ಸಿಗುತ್ತೆ, ಸನ್ಪ್ಲಸ್ ಇನ್ವರ್ಟರ್, ಸನ್ಪ್ಲಸ್ ಸೋಲಾರ್ ಬ್ಯಾಟ್ರಿ, ಸನ್ಪ್ಲಸ್ ಪ್ಯಾನಲ್ಗಳೇ ಸಿಗುತ್ತೆ. ಎಕ್ಸೈಡೇ ಸಿಗುತ್ತೆ, ಅಮೇಜೇ ಸಿಗುತ್ತೆ, ಲೈಫ್ ಫಾಸ್ಟ್ ಆ ಕಂಪನಿ ಪ್ಯಾಕೇಜ್ಗಳೇ ಸಿಗುತ್ತೆ. ಅದನ್ನೇ ನಿಮಗೆ ನಿಮ್ಮ ರೇಂಜ್ ಮೇಲೆ ಡಿಪೆಂಡ್ ಆಗಿ ಮಾಡ್ಬೋದು. ಒಂದು 40,000 ರೂಪಾಯಿ ಒಳಗಡೆ ಒಂದೇ ಬ್ಯಾಟ್ರಿಯಲ್ಲಿ 100H ಎಲ್ಲ ಮಾಡೋದು ನಿಮಗೆ ಒಂದು 40,000 ಒಳಗಡೆ ಆರಾಮಾಗಿ ಫಿಟ್ ಆಗುತ್ತೆ. 150 ಹೋಗ್ತಿದ್ರೆ ಮತ್ತೆ ರೇಂಜ್ ಬರುತ್ತೆ, 60,000 70,000 ರೇಂಜ್ ಬರುತ್ತೆ 150H 200H ಅಂದರೆ ಸೋಲಾರ್ ಇನ್ವರ್ಟರ್ ಹೇಳ್ತೀವಿ ನಾವು. ಸೋಲಾರ್ ಪ್ಯಾನಲ್ ಅಂದರೆ 150H 100H ಅಥವಾ ಒಂದು ಪ್ಯಾನಲ್ ಫಿಟ್ ಮಾಡಿ ಮಾಡ್ಬೋದು. 2 ಪ್ಯಾನಲ್ ಫಿಟ್ ಮಾಡಿ ಸಫಿಷಿಯಂಟ್ ಚಾರ್ಜ್, 3 ಪ್ಯಾನಲ್ ಫಿಟ್ ಮಾಡಿದ್ರೆ ಫಾಸ್ಟ್ ಚಾರ್ಜ್. ನೋಡಿ ಪ್ಯಾನಲ್ಗಳು ಎಷ್ಟು ಇನ್ಕ್ರೀಸ್, ಹೌ ಮಚ್ ಪ್ಯಾನಲ್ ಇಫ್ ಯು ಇನ್ಕ್ರೀಸ್ ದ ಪ್ಯಾನಲ್ ಡಿಕ್ರೀಸ್ ದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್. ನಾವು ಪ್ಯಾನಲ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ನಮ್ಮ ಕರೆಂಟ್ ಬಿಲ್ ಕಡಿಮೆ ಆಗ್ತಾ ಬರುತ್ತೆ. ಇದು ಕಾಂಟ್ರವರ್ಸಿ ಸಿಚುವೇಶನ್. ಸೋಲಾರ್ ಪ್ಯಾನಲ್ ಪ್ರಾಜೆಕ್ಟ್ ಅನ್ನೋದು ನಿಮಗೆ ನಾರ್ಮಲ್ ಇನ್ವರ್ಟರ್ ಬ್ಯಾಟ್ರಿ 15,000-30,000 ಒಳಗೆ ನಿಮಗೆ ನಾರ್ಮಲ್ ಕರೆಂಟ್ ಡಿಜಿಟಲ್ ಚಾರ್ಜ್ ಆಗಿ ಇನ್ವರ್ಟರ್ ಕಾನ್ಸೆಪ್ಟ್ ಇರುತ್ತೆ. ಅದಕ್ಕೆ ಸೋಲಾರ್ ಆಪರೇಷನ್ ಮಾಡೋದಾದ್ರೆ 1 ಕಿಲೋವ್ಯಾಟಿಗೆ ನಿಮಗೆ 1 ಪ್ಯಾನಲ್ ಹಾಕಿ ಮಾಡ್ಬೋದು, 2 ಪ್ಯಾನಲ್ ಇಟ್ ಮಾಡ್ಬೋದು, 3 ಪ್ಯಾನಲ್ ಇಟ್ ಮಾಡ್ಬೋದು, 4 ಮಾಡ್ಬೋದು, 5 ಮಾಡ್ಬೋದು, 6 ಮಾಡ್ಬೋದು, 7 ಮಾಡ್ಬೋದು. 7 ಪ್ಯಾನಲ್ಗೆ ನಾವು ಕೊಡ್ಬೋದು. ಯಾಕಂದ್ರೆ ಇದರಲ್ಲಿ ಇನ್ಬಿಲ್ಟ್ ಚಾರ್ಜಿಂಗ್ ಕಂಟ್ರೋಲ್ ನಿಮಗಿದ್ದು 50 ಆಂಪ್ಸ್ ಚಾರ್ಜಿಂಗ್ ಕಂಟ್ರೋಲ್ ಇನ್ಬಿಲ್ಟ್ ಇದೆ. 50 ಆಂಪ್ಸ್ವರೆಗೆ 50 ಆಂಪ್ಸ್ ಸಾಮಾನ್ಯ 850 ವ್ಯಾಟ್ 900 ವ್ಯಾಟ್ರಿಗೆ ಕೊಡ್ಬೋದು. ಅಷ್ಟು ಪ್ಯಾನಲ್ಗೆ ಅಂಥದ್ದು 5 6 7 ಪ್ಯಾನಲ್ ಕೊಡ್ಬೋದು. 7 ಪ್ಯಾನಲ್ ಕೊಡ್ಬೋದು. 7 ಪ್ಯಾನಲ್ಗೆ ಎಷ್ಟು ಬ್ಯಾಟ್ರಿ ಹಾಕ್ಬೋದು? 100 ಹಾಕ್ಬೋದು, 150 ಹಾಕ್ಬೋದು, 200 ಹಾಕ್ಬೋದು, 250 ಹಾಕ್ಬೋದು, 300 ಹಾಕ್ಬೋದು, 300H ಹಾಕ್ಬೋದು, 250H ಹಾಕ್ಬೋದು, 200 ಹಾಕ್ಬೋದು, 150 ಇನ್ಸ್ಟಾಲ್ ಮಾಡ್ಬೋದು, 100 ಇನ್ಸ್ಟಾಲ್ ಮಾಡ್ಬೋದು. 300H ಬ್ಯಾಟ್ರಿ ಮಾತ್ರ ಕಂಪ್ನಿಯಲ್ಲಿ ಬರಲ್ಲ. 300H ಬ್ಯಾಟ್ರಿ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರಿ, ಅದು ಮ್ಯಾನುಫ್ಯಾಕ್ಚರರ್ಸ್ ಮಾಡುವಂಥ ಬ್ಯಾಟ್ರಿ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡುವಂಥ C10 ಗ್ರೇಡ್ ಒಳ್ಳೆ ಗ್ರೇಡಿನ ಸೆಲ್ಲಲ್ಲಿ 300H ಸಿಂಗಲ್ ಬ್ಯಾಟ್ರಿಲಿ 300H ಬರುತ್ತೆ. 250H ಸಾಮಾನ್ಯ ಲುಮಿನಾಸ್ ಅಲ್ಲೂ ಬರುತ್ತೆ, ಎಕ್ಸೈಡಲ್ಲೂ 300H ಬ್ಯಾಟ್ರಿ ಬರುತ್ತೆ. UTI ಸನ್ಪ್ಲಸ್ ಅಲ್ಲೂ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ 250H ಬ್ಯಾಟ್ರಿ, 250H
ಅದನ್ನ ಸಹ ಇನ್ಸ್ಟಾಲ್ ಮಾಡಿ 250 ಲುಮಿನಾಸ್ ಎಕ್ಸೈಡ್ ಮತ್ತೆ ಸನ್ ಪ್ಲಸ್ ಅಲ್ಲಿ ನಿಮಗೆ 250 ಬ್ಯಾಟ್ರಿ ಲಾಸ್ಟ್ ಬರುತ್ತೆ, ಲಾಂಚ್ ಆಗಿದೆ. ಅದನ್ನು ಫಿಟ್ ಮಾಡಿ ನಿಮಗೆ ಪ್ಯಾನಲ್ ಸಹ ನಿಮಗೆ 4 ಅಥವಾ 5 ಪ್ಯಾನಲ್ ಫಿಟ್ ಮಾಡಿ ಮಾಡ್ಬೋದು. 150 ಆದರೆ 3 ಪ್ಯಾನಲ್ ಮಾಡಿದ್ರೆ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ, 2 ಪ್ಯಾನಲ್ ಮಾಡಿ 1 ಪ್ಯಾನಲ್ ಮಾಡ್ಬೋದು. ಅದು ನಿಮ್ಮ ಕಾಸ್ಟ್ ಮೇಲೆ ಒಂದು ಸೋಲಾರ್ ಇನ್ವರ್ಟರ್ ಪ್ರಾಜೆಕ್ಟ್ ಮನೆಗಳಿಗೆ ಸಾಮಾನ್ಯ ಮನೆಗಳಿಗೆ ಫಿಟ್ ಮಾಡುವಂಥ ನಾರ್ಮಲ್ ಇನ್ವರ್ಟರ್ ಬ್ಯಾಟ್ರಿ ಕಾನ್ಸೆಪ್ಟ್ ಅನ್ನೋದು 30,000 ರೂಪಾಯಿ ರೇಂಜ್ ಸ್ಟಾರ್ಟ್ ಆಗಿಬಿಟ್ಟು 25 ಸಹ ಇದೆ, ಇಲ್ಲ ಸಣ್ಣ ಪುಟ್ಟ 25ಕ್ಕೂ ಇದೆ. ಆವಾಗ ಡಿಸ್ಕಸ್ ಮಾಡಿದಾಗ 25ಕ್ಕೂ ಇದೆ, ಅವಾಗ ತೋರಿಸಿದ್ದಾನೆ ನಿಮಗೆ ಪ್ಯಾಕೇಜ್. ಹಾಗೆ ಇಂದ 1.25 ಲಕ್ಷದವರೆಗೂ ಪ್ರಾಜೆಕ್ಟ್ ಇದೆ, 1,30,000 ರೂಪಾಯಿಗೂ ಪ್ರಾಜೆಕ್ಟ್ಗಳಿದೆ ಸಿಂಗಲ್ ಬ್ಯಾಟ್ರಿ, ಒಂದೇ ಬ್ಯಾಟ್ರಿಯಲ್ಲಿ. ಆಯ್ತಾ, 1,30,000ಕ್ಕೆ ಪ್ರಾಜೆಕ್ಟ್ ಯಾವ್ದು ಅಂತ ಹೇಳಿದ್ರೆ 300 H ಬ್ಯಾಟ್ರಿ ಬರುತ್ತೆ, ಟಾಪ್ ಸಿಂಗಲ್ ಬ್ಯಾಟ್ರಿ ಟಾಪ್ H. ಅದಕ್ಕೆ ಏನು ಬರುತ್ತೆ ನಿಮ್ಗೆ ಹೇಳ್ತೇನೆ, ಜಸ್ಟ್ ಈಗ ಗ್ಲಾನ್ಸ್ ಆಗಿ ಹೇಳ್ತೇನೆ ಏನೇನು ಐಟಮ್ ಬರುತ್ತಂತ. ಅದಕ್ಕೆ ನೋಡ್ಬೋದು ನಿಮಗೆ 1625 VA ಇನ್ವರ್ಟರ್ ಬರುತ್ತೆ, ನೋಡ್ಬೋದು ಇಷ್ಟು ದೊಡ್ಡ ಇನ್ವರ್ಟರ್ ಬರುತ್ತೆ. 1625 VA ಇದು ಎಕ್ಸೈಡ್ ಅಲ್ಲಿ ಟಾಪ್ ಸಿಂಗಲ್ ಬ್ಯಾಟ್ರಿ, ಟಾಪ್ ಎಫಿಷಿಯನ್ಸಿ, ಟಾಪ್ ಲೋಡ್ ಇನ್ವರ್ಟರ್ ಇದೆ. ಒಂದೇ ಬ್ಯಾಟ್ರಿ ಫಿಟ್ ಮಾಡಿ ನೀವು ಹೈಯೆಸ್ಟ್ ಎಫಿಷಿಯನ್ಸಿ ತಗೊಳ್ತದೆ ಇದೇ ಇನ್ವರ್ಟರ್ ಇರೋದು ಮಾರ್ಕೆಟಲ್ಲಿ. ನೆಕ್ಸ್ಟ್ ಲುಮಿನಾಸ ಸಹ ಇದೆ, ಒಂದು 1550 ಬರುತ್ತೆ, ಸೇಮ್ ಕೆಪಾಸಿಟಿ ನಿಮಗೆ 1550 ನೋಡಿ ಲುಮಿನಾಸಲ್ಲಿ ಬರುತ್ತೆ. 1550 ಸೇಮ್ ಕೆಪಾಸಿಟಿನೇ. ಇದು ಕಾಪರ್ ಟ್ರಾನ್ಸ್ಫಾರ್ಮರ್, ಇದು ಅಲ್ಯೂಮಿನಿಯಂ ಟ್ರಾನ್ಸ್ಫರ್ ಅಷ್ಟೇ. ಇದು ಲುಮಿನಾಸಲ್ಲಿ ನಿಮ್ಗೆ ಕಾಪರ್ ಟ್ರಾನ್ಸ್ಫಾರ್ಮರ್ ಬರುತ್ತೆ, ಟ್ರಾನ್ಸ್ಫರ್ ಹೆವಿ ಸ್ಟಡ್ ಬರುತ್ತೆ. ಇದರಲ್ಲಿ ಅಲ್ಯೂಮಿನಿಯಂ ಬರುತ್ತೆ. VA ಇದೆ ಜಾಸ್ತಿ, 1625 VA ನೋಡಿ 1625 ಇದೆ ನೋಡ್ಬೋದು. ಇದು 1550 ಇದು. ಎರಡು ಸೇಮೇ ಇನ್ವರ್ಟರ್, ಎರಡು ಸೇಮೇ. ಸಾಮಾನ್ಯ ಈಗ ಪ್ರಚಲಿತದಲ್ಲಿ ಕಂಪನಿಯಲ್ಲಿ ಇರುವಂಥ ಸಿಂಗಲ್ ಬ್ಯಾಟ್ರಿಯಲ್ಲಿ ಟಾಪ್ ಲೋಡ್ ಇನ್ವರ್ಟರ್, ಹೈ ಪವರ್ ಎಫಿಷಿಯಂಟ್ ಟಾಪ್ ಇನ್ವರ್ಟರ್ ಇದೇ ಬರುವುದು, ಇವೇ ಎರಡು ಕಂಪ್ನಿಯಲ್ಲಿ ಇರುವುದು ಈಗ ಅಟ್ ಪ್ರೆಸೆಂಟ್ ಅಲ್ಲಿ. ಎಲ್ಲಿ ಬೇರೆ ಯಾವ ಕಂಪ್ನಿ ಲಾಂಚಿಂಗ್ ಇಲ್ಲ. 145 ಹೇಳ್ತಾರೆ ಇದರಲ್ಲಿ ಸನ್ ಪ್ಲಸ್ ಅಲ್ಲ, ಬಟ್ ಅದು ಅಷ್ಟು ವ್ಯಾಟ್ ಬರಲ್ಲ, ಇದು ಎಕ್ಸಾಕ್ಟ್ ವ್ಯಾಟ್ ಅಲ್ಲಿ ಬರುತ್ತೆ. ಈ ಸಾಮಾನ್ಯ ನಿಮಗೆ 1250 ವ್ಯಾಟ್ರಲ್ಲಿ ಲೋಡ್ ಬರುತ್ತೆ, ಇದು 1,500 ಫುಲ್ ವ್ಯಾಟ್ ಬರುತ್ತೆ. ಸೊ ಎರಡು ಕಂಪನಿಗಳಿಗೆ ಇದೆ. ಇದಕ್ಕೆ ನಿಮಗೆ ಟಾಪ್ ಒಂದು ಈ ತರ ಒಂದು ಇನ್ವರ್ಟರ್ ಯಾವುದೋ ಇದು ಅಥವಾ ಇದು ಯಾವುದೋ ಒಂದು ಇನ್ವರ್ಟರ್ ಬರುತ್ತೆ. ಮತ್ತೆ ಪ್ಯಾನಲ್ ನಿಮ್ಗೆ ಅಲ್ಲಿ ನೋಡಿದ್ರೆ ಪ್ಯಾನಲ್ ಇದೆ ನೋಡಿ, ಅಂಥದ್ದು 5 ಪ್ಯಾನಲ್ ಬರುತ್ತೆ ನಿಮಗೆ. ಆ ಥರ ಲುಮಿನಾಸ್ ಕಂಪನಿಯ ಪ್ಯಾನಲ್ 5ರಿಂದ 6 ಪ್ಯಾನಲ್ ಇನ್ಸ್ಟಾಲ್ ಮಾಡಿ ಮಾಡ್ತೇವೆ. ಅದು 1,30,000 ಒಳಗಡೆ ಬರುವಂಥ ಪ್ಯಾಕೇಜ್, ಹೈ ಸಿಂಗಲ್ ಬ್ಯಾಟ್ರಿ ಟಾಪ್ ಲೋಡ್ ಎಫಿಷಿಯನ್ಸಿ ಆಗಿರುತ್ತೆ. ಹಾಗೆ ನೀವು ಕ್ಯಾಟ್ರಿಂಗ್ ಗಳಲ್ಲಿ ಯೂಸ್ ಮಾಡ್ತಾರಲ್ಲ, ಡಬಲ್ ಬ್ಯಾಟ್ರಿಗಳಲ್ಲಿ ಮಾಡಬೇಕಾಗ್ತದೆ, ಸಿಂಗಲ್ ಬ್ಯಾಟ್ರಿಯಲ್ಲಿ ಮಾಡ್ಬೋದಾ ಸರ್ ಸೋಲಾರ್ ಅಲ್ಲಿ? ಅಂದ್ರೆ ಕ್ಯಾಟ್ರಿಂಗ್ ಅಂತ ಹೇಳಿದ್ರೆ ವಾಸ್ತವ ಏನಂತ ಹೇಳಿದ್ರೆ, ಕ್ಯಾಟ್ರಿಂಗ್ ಅಂತ ಹೇಳಿದ್ರೆ ಅಡುಗೆ ಭಟ್ರು ಅವರಿಗೆ ಅಡುಗೆ ಮಾಡಲಿಕ್ಕೆ ಸಣ್ಣ ಪುಟ್ಟ ಕ್ಯಾಂಟ್ರಿಂಗ್ 100 ಜನರಿಗೆ ಅಥವಾ 200-300 ಜನರಿಗೆ ಜನರೇಟರ್ ತಗೊಂಡ್ರೆ ಪೂರೈಸುವುದಿಲ್ಲ. ಅಂದರೆ ಜನರೇಟರ್ ತಗೊಂಡವ್ರಿಗೆ ಜನರೇಟರ್ ಕಾಸ್ಟು ಅಷ್ಟೇ ಆಗುತ್ತೆ, 30,000-50,000 ಜನರೇಟರ್ ಕಾಸ್ಟ್ ಇದೆ. ಮತ್ತು ಡೀಸೆಲ್ ಫಿಲಪ್ ಮಾಡಬೇಕು, ಮತ್ತು ಅವರ ಮನೆಗೂ ಬೇಕು, ಅವರ ವರ್ಕಿಗೂ ಬೇಕು. ಅಂದರೆ 2-in-1 ಕಾನ್ಸೆಪ್ಟ್ ಇದು. ಸಣ್ಣ ಪುಟ್ಟ ರೈಸ್ ಮಿಲ್, ಸಣ್ಣ ಪುಟ್ಟ ಫ್ಯಾನ್ಸಿ ಶಾಪ್, ದಿನಸಿ ಅಂಗಡಿ, ಸಣ್ಣ ಪುಟ್ಟ ಹೋಟೆಲ್, ಸಣ್ಣ ಪುಟ್ಟ ಬಿಸ್ನೆಸ್ಸಿಗೂ ಪ್ಲಸ್ ಅವ್ರ ಮನೆಗೂ ಎರಡಕ್ಕೂ ಬೇಕು. ಅವರ ಮನೆಗೂ ಯೂಸ್ ಬೇಕು, ಅದು ಅವರ ಬಿಸ್ನೆಸ್ಸಿಗೂ ಬೇಕು. ಅಟ್ಯಾಚ್ ಆಗಿ ಮನೆಯಲ್ಲೇ ಬಿಸ್ನೆಸ್ ಅಟ್ಯಾಚ್ ಆಗಿರುತ್ತೆ. ಹೋಮ್ ಇಂಡಸ್ಟ್ರಿ ಅಂತ ಹೇಳಿದಾಗ ಮನೆ ಕೈಗಾರಿಕೆ, ಮನೆಯಲ್ಲೇ ಮಾಡುವ ವ್ಯವಹಾರ ಅಂತ ಇರುತ್ತೆ. ಅದ್ರಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ 1.5 ಕಿಲೋವ್ಯಾಟ್ ಮಾಡುವುದು ಉತ್ತಮ 2 ಕಿಲೋವ್ಯಾಟ್ಗಿಂತ ಅಂತ. ನಾವು ಹಿಂದೆ ಇದ್ರ ಬಗ್ಗೆ ಈ ಒಂದು ಸ್ಪೆಸಿಫಿಕ್ ಕಾನ್ಸೆಪ್ಟ್ ಬಗ್ಗೆ ನಾವು ಹಿಂದೆ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ, ನೀವು ಡಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡಿದ್ದೇವೆ, ಬೇಕಾದ್ರೆ ನೀವು ಅದನ್ನು ನೋಡಿ ಕಲ್ತ್ಕೊಳ್ಬೋದು, ನೋಡ್ಬೋದು, ತಿಳ್ಕೊಳ್ಬೋದು. ಮಾಹಿತಿ ವಿಡಿಯೋ ಉಂಟು. 2 ಬ್ಯಾಟ್ರಿ 24 ವೋಲ್ಟ್ ಮಾಡುವುದಕ್ಕಿಂತ 1 ಬ್ಯಾಟ್ರಿ ಟಾಪ್ ಲೋಡ್ ಮಾಡಿ ನೀವು ಮಾಡೋದು ಉತ್ತಮ. ಯಾಕಂದರೆ ಬ್ಯಾಟ್ರಿ ಮೇಂಟೆನ್ಸ್, ಮೇನ್ ಆಗಿ ಬ್ಯಾಟ್ರಿ ಮೇಂಟೆನ್ಸ್ ಸೇವ್ ಆಗುತ್ತೆ, ನಿಮಗೆ ಬ್ಯಾಟ್ರಿಯ ಮೇಂಟೆನೆನ್ಸ್ ಅನ್ನೋದು ಉಳಿತಾಯ ಆಗುತ್ತೆ. ಅದು 1.5 ಕಿಲೋವ್ಯಾಟ್ ಇನ್ವರ್ಟರ್ ನಿಮಗೆ ಜಸ್ಟಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಇನ್ನೊಂದು ಬಗ್ಗೆ ಶೋ ಮಾಡ್ತೇನೆ ನಿಮಗೆ. ಎಕ್ಸೈಡ್ಗೆ ನಿಮಗೆ 1625 ಇನ್ವರ್ಟರ್, ಈ ಇನ್ವರ್ಟರ್ ನೋಡ್ಬೋದು, ಎಕ್ಸೈಡ್ದು ಬರುತ್ತೆ. ಹೈ ಲೋಡ್ ಅಂದರೆ ಇದೇ ಇರೋದು ಮಾರ್ಕೆಟಲ್ಲಿ, ಹೈ ಲೋಡ್ ಇದೆ ಇರೋದು. ನೆಕ್ಸ್ಟ್ ಬೋರ್ಡ್ ನಿಮಗೆ ಲುಮಿನಾಸಿನ 1550 ಬರುತ್ತೆ ಬೇಕಾದ್ರೆ ನೋಡಿ, ಇದೇ ಇನ್ವರ್ಟರ್ ಆಯಿತಾ. 1550 ಮಾಡೆಲ್ ಇನ್ವರ್ಟರ್ ನೋಡ್ಬೋದು ನಿಮಗೆ ಆಯಿತಾ. ಇದು ಹೆವಿ ಸ್ಟಡ್ ಇನ್ವರ್ಟರ್. ಇದಕ್ಕೆ ನಿಮ್ಗೆ ಏನೇ ಆ್ಯಡ್ ಆಗುತ್ತೆ ಅಂತ ಹೇಳಿದ್ರೆ, ಇದರ ಹೆವಿ ಸ್ಟಡ್ ಮಾಡುವಾಗ ನಮಗೆ ಆ್ಯಡಿಂಗ್ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ನಿಮಗೆ ಆ್ಯಡಿಂಗನ್ನು ನಿಮಗೆ SME ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಮೈಕ್ರೋಟೆಕ್ಕಿಂದ ಬರುತ್ತೆ ಒಂದು SME ನೋಡ್ಬೋದು, ಈ SME ಬರುತ್ತೆ, ಇದನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ UTL ಹೆವಿ ಸ್ಟಡ್ ಬೇಕು, 50 ಆ್ಯಂಪ್ಸ್ಗೆ ಹೋಗ್ತೇವೆ ಅಂದರೆ ನಿಮಗೆ UTL-ಇಂದ ಒಂದು SME ಬರುತ್ತೆ ನೋಡ್ಬೋದು, UTL ಕಂಪ್ನಿ ಬರುತ್ತೆ. ಇವೆರಡರೊಳಗೆ ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಬೋದು, ನೀವು ಆ್ಯಡ್ ಮಾಡ್ಬೋದು. ನೋಡು ಮೈಕ್ರೋಟೆಕ್ನ ಆ್ಯಡ್ ಮಾಡ್ಬೋದು, ಅಥವಾ ನೀವು UTL ಇದಿಷ್ಟು. ಇದು ಹೆವಿ ಸ್ಟಡ್ಡಿ ಬೇಕಾಗುತ್ತೆ. ನಿಮ್ಮ ಸ್ಟಡ್ 1.5 ಕಿಲೋವ್ಯಾಟ್ ಇರುವಾಗ ಇನ್ವರ್ಟರ್ ಸೇಫ್ಟಿ ಮಾಡಲಿಕ್ಕೆ, ಫುಲ್ ಸಿಸ್ಟಮ್ ಸೇಫ್ಟಿ, ಇನ್ವರ್ಟರ್ ಸೇಫ್ಟಿ ಅಂತಲ್ಲ, ಫುಲ್ ಸಿಸ್ಟಮ್ ಸೇಫ್ಟಿಗೆ ನಿಮ್ಗೆ ಇವೆ ಡಿವೈಸಲ್ಲಿ ಯಾವ್ದಾದ್ರು ಒಂದು ಬೇಕು. ಇದು 30 ಆ್ಯಂಪ್ಸು, ಇದು 50 ಆ್ಯಂಪ್ಸು. 300 H ಬ್ಯಾಟ್ರಿ ಇಟ್ಟು, 300 H ಬ್ಯಾಟ್ರಿ ಇಟ್ಟು 5 ಸೋಲಾರ್ ಪ್ಯಾನಲ್ ಅಥವಾ 6-7 ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡಿ ನೀವು 1.5 ಕಿಲೋವ್ಯಾಟ್ ಫುಲ್ ಈ ಥರ ಸ್ಟಡ್ ಇನ್ವರ್ಟರ್ ಮಾಡಿದ್ರೆ ಇದೇ ಬೆಟರ್ ನಿಮಗೆ, UTL ಬೆಟರ್. ಅಥವಾ ನೀವು 150 H ಬ್ಯಾಟ್ರಿ ಉಂಟು, ಅದೇ ಕೆಪಾಸಿಟಿಗೆ ನಾವು ಮಾಡ್ಕೊಳ್ತೇವೆ ಆಲ್ರೆಡಿ ಇದ್ದಂತಂದ್ರೆ ಇದು ಬೆಟರ್. 30 ಆ್ಯಂಪ್ ಮಾಡಿ 3 ಪ್ಯಾನಲ್ ಹಾಕಿ ಸಾಕಾಗುತ್ತೆ.
ಒಂದೇ ಕಡೆ ಇನ್ವರ್ಟರ್ ಕೊಡ್ಬೋದು, ಏನು ತೊಂದರೆ ಇಲ್ಲ. 150 ಕೊಡ್ಬೋದು, 200 ಕೊಡ್ಬೋದು, 350, 300 ಯಾವುದಕ್ಕೂ 1 ಕಿಲೋವಾಟ್ ಕೊಡ್ಬೋದು. ಅದನ್ನ ಮಾಡಿದೆ ನಿಮ್ಗೆ ಅಡುಗೆ ಭಟ್ರನ್ನ ಹೇಳಿದ ಸಾಮಾನ್ಯ ಮಿಕ್ಸರ್ ಕಮರ್ಷಿಯಲ್ 1300 ವ್ಯಾಟ್ ಮಿಕ್ಸರ್ ಪ್ಲಸ್ ನಿಮಗೆ ಕೊಕೊನಟ್ ಕ್ರಂಚಿಂಗ್ ಮಿಷನ್ ಅಂದ್ರೆ ಕಾಯಿ ಹರಿಯುವಂತ ಮಿಷನ್, ಮತ್ತೆ ಗ್ರೈಂಡರ್, ಮನೆ ಗ್ರೈಂಡರ್ 2 ಲೀಟರ್ 3 ಲೀಟರ್ ಮನೆ ಗ್ರೈಂಡರ್ ಅದನ್ನ ರನ್ ಮಾಡ್ಬೋದು. ಅದೆಲ್ಲ ಸಾಮಾನ್ಯ ನಿಮ್ಗೆ ಒಂದು 250-300 ಜನರಲ್ಲಿ ಆರಾಮ ನೀವು ಆ ಕಾನ್ಸೆಪ್ಟ್ ಅಡುಗೆ ಮಾಡ್ಬೋದು ನೀವು ಆರಾಮಾಗಿ. ಕರೆಂಟ್ ಕಟ್ಟ ಮತ್ತೆ ಮಳೆಗಾಲದಲ್ಲಿ ನಿಮಗೆ ಫುಲ್ ಎಫಿಷಿಯಂಟ್ ನಿಮಗೆ ಮನೆಗೆ ಯೂಸ್ ಆಗುತ್ತೆ. ವರ್ಷದಲ್ಲಿ ನಿಮಗೆ ಕ್ಯಾಟ್ರಿಂಗ್ ಬಿಸ್ನೆಸ್ ಇರ್ಬೋದು, ಸಣ್ಣ ಪುಟ್ಟ ರೈಸ್ ಮಿಲ್ ಇರ್ಬೋದು, ಸಣ್ಣ ಹೋಟೆಲ್ ಇರ್ಬೋದು, ಸಣ್ಣ ಶಾಪ್ ಇರ್ಬೋದು, ಯೂಸ್ ಆಗುತ್ತೆ. ವರ್ಷಕ್ಕೆ ಮಳೆಗಾಲದಲ್ಲಿ ನಿಮಗೆ ಮನೆಗೆ ತುಂಬಾನೇ ಯೂಸ್ ಆಗುತ್ತೆ. ಕರೆಂಟ್ 1 ವಾರ 2 ವಾರ ಕಟ್ ಆಫ್ ಆದ ನಿಮಗೆ ನಿಮ್ಮ ಮನೆಯಲ್ಲಿ ಮಿಕ್ಸಿ ಓಡಿಸ್ಬೋದು, ಟಿವಿ ರನ್ ಮಾಡ್ಬೋದು, ಎಲ್ಲ ಒಂದು ರನ್ ಮಾಡ್ಬೋದು. ಒಳ್ಳೆ ಒಂದು ಕಾನ್ಸೆಪ್ಟ್ ಅದು. ಸಿಂಗಲ್ ಬ್ಯಾಟ್ರಿ ಬರುತ್ತೆ 24 ವೋಲ್ಟಲ್ಲಿ. ಅದು ಏನಾಗುತ್ತೆ ಅಂದ್ರೆ ನೀವು ಡಬಲ್ ಬ್ಯಾಟ್ರಿ ನೀವು ಏನು ಇನ್ಸ್ಟಾಲ್ ಮಾಡ್ತೀರಾ ಅದನ್ನ ಬ್ಯಾಟ್ರಿ ಮೇಂಟೆನೆನ್ಸ್ ಆಗುತ್ತೆ. 24 ವೋಲ್ಟ್ ಸೆಗ್ಮೆಂಟ್ ಬೇರೆ ನೋಡಿ. 100 ವೋಲ್ಟಲ್ಲಿ ನಿಮಗೆ ಆಪರೇಟಿಂಗ್ ವೋಲ್ಟೇಜ್ 10.5ರಿಂದ 14.8 ವೋಲ್ಟ್ ಇರುತ್ತೆ. 4.5 ವೋಲ್ಟೇಜ್ ನಿಮಗೆ ಆಪರೇಟಿಂಗ್ ವೋಲ್ಟೇಜ್. 24 ವೋಲ್ಟಲ್ಲಿ ನಿಮಗೆ 23 ವೋಲ್ಟಿಂದ 25 ವೋಲ್ಟ್ ಟೆಕ್ನಿಕಲ್ ಮಾಹಿತಿ ಇದು. 2 ವೋಲ್ಟ್ ಆಪರೇಟಿಂಗ್ ವೋಲ್ಟ್ 24 ವೋಲ್ಟಲ್ಲಿ. ಮತ್ತೇನಂತಂದ್ರೆ 48 ವೋಲ್ಟ್ ಮಾಡಿ ಫುಲ್ ಸಿಸ್ಟಮ್ ಅನ್ನ ಮಾಡ್ಬೋದು. ಬಟ್ ಕಾಸ್ಟ್ ತುಂಬಾನೇ ಆಗುತ್ತೆ. ಅಲ್ಲಿ 2 ಬ್ಯಾಟ್ರಿ ಹಾಕೊಂಡು ನೀವು ಸೋಲಾರ್ ಇನ್ವರ್ಟರ್ ಮಾಡ್ಕೊಡೋದು ಅದು ಅಷ್ಟೇನು ಸೂಕ್ತ ಅಲ್ಲ. ಕರೆಂಟ್ ಇನ್ವರ್ಟರ್ ಮಾಡ್ಕೊಂಡು ಕರೆಂಟ್ ಬಿಲ್ ರೈಸ್ ಆಗುತ್ತೆ. ಕರೆಂಟ್ ಹೋದಿದ್ದು ಯೂಸ್ ಇಲ್ಲ. 2 ಬ್ಯಾಟ್ರಿ ಹಾಕೊಂಡು ನೀವು ಕರೆಂಟ್ ವಿದ್ಯುತ್ ಇನ್ವರ್ಟರ್ ಮಾಡ್ಕೊಂಡ್ರೆ ನಿಮಗೆ 2-3 ದಿನ ಕರೆಂಟ್ ಕಟ್ ಆಗೋಯ್ತಂದ್ರೆ ಅದು ಯೂಸ್ ಬರಲ್ಲ. ಇಲ್ಲಿ ಚಾರ್ಜಿಂಗ್ ಸೋಲಾರ್ ಇರಲ್ಲ. ಸೊ ಈ ನೀವು ಸೋಲಾರ್ ಇನ್ವರ್ಟರ್ ಮಾಡ್ಕೊಂಡ್ರೆ ಹೆವಿ ಸ್ಟಡ್ ಅಲ್ಲಿ ಇದು ಸಾಮಾನ್ಯ 1,30,000 ಪ್ರಾಜೆಕ್ಟ್ಗಳಲ್ಲಿ ಬರುವಂತದ್ದು ಇದರ ಸ್ಟಡ್ಗಳು. ಅಲ್ಲಿ ಕಮ್ಮಿ ಮಾಡ್ಬೋದು. ನಮ್ಗೆ 1 ಲಕ್ಷ ಬೇಕು 1 ಲಕ್ಷಕ್ಕೆ, 80 ಬೇಕು 80ಕ್ಕೆ, 90 90ಕ್ಕೆ, 70 70 ನೀವು ಏನು ರೇಟ್ ಹೇಳ್ತೀರಾ ಆ ರೇಟ್ ಸರಿ ಮಾಡಿ ಅದೊಂದು ಐಟಮ್ಗಳು ವ್ಯತ್ಯಾಸ ಬರ್ತದೆ. ಪ್ಯಾನಲ್ 1 ಬೇಕು 2 ಬೇಕು 3 ಬೇಕು ಅಥವಾ ಇನ್ವರ್ಟರ್ ಬೇಕು 1 ಕಿಲೋವಾಟ್ ಸಾಕು ನಮಗೆ. ಈ ಆಮ್ಸ್ 50 ಆಮ್ಸ್ ಬೇಕು ಅಥವಾ 30 ಆಮ್ಸ್ ಬೇಕು, ನಿಮ್ಮ ಡಿಸೈಡ್ ನಿಮ್ಮ ಒಂದು ಪ್ರಿಸ್ಕ್ರಿಪ್ಷನ್ ಮೇಲೆ ಏನು ನೀವು ಹೇಳ್ತೀರಾ, ನೀವು ಅಮೌಂಟ್ ಏನು ಹೇಳ್ತೀರಾ ಆ ಅಮೌಂಟ್ ಆಧಾರದ ಮೇಲೆ ನಾವು ನಿಮ್ಮ ಬಜೆಟ್ ಆಧಾರದ ಮೇಲೆ ನಿಮ್ಮ ವಿತ್ತ ನೀತಿಗೆ ಅನುಗುಣವಾಗಿ ನಿಮ್ಮ ಅನುಕೂಲಕ್ಕೆ ಆಧಾರವಾಗಿ ನಾವು ಪ್ರಾಜೆಕ್ಟ್ ಅನ್ನ ಮಾಡಿಕೊಡ್ತೇವೆ. ಹಾಗೇನೆ ಸರ್, ಇದು ಫುಲ್ ಸೋಲಾರ್ ಮಾಡೋದಾದ್ರೆ ಕರೆಂಟೇ ಬೇಡ ನಮ್ಗೆ ಅಲ್ವಾ. ಕರೆಂಟಿನ ಅವಶ್ಯಕತೆ ಬೇಡ, ಮೀಟರ್ ಬೋರ್ಡೇ ಬೇಡ, ಕಿತ್ತು ಬಿಸಾಕುವಂತ ಸಿಸ್ಟಮ್ ಇದ್ರೆ ಮಾಡ್ಬೋದು. ಮೀಟರ್ ಬೋರ್ಡೇ ನಾವು KEBಗೆ ವಾಪಸ್ ಕೊಡ್ತೇವೆ. ನಮ್ಮ ಮನೆಗೆ ಕರೆಂಟೇ ಬೇಡ, ಫುಲ್ ಸೋಲಾರ್ ನಾವು ಮಾಡ್ಕೊಳ್ತೀವಿ ಅಂತೇಳಿ. ಅದ್ರ ಪ್ರಾಜೆಕ್ಟ್ಗಳು 2 ಇವೆ ಆಲ್ರೆಡಿ. ಪ್ರಾಜೆಕ್ಟ್ಗಳು ನಾನು 2 ಬೈಂಡ್ ಮಾಡಿದ್ದೇನೆ. ಒಂದು ಪ್ರಾಜೆಕ್ಟ್ ನಾನು ಫಿಟ್ ಸಹ ಮಾಡಿದ್ದೇನೆ. ಒಂದು 3 ವರ್ಷದಿಂದ ಫಿಟ್ಟಿಂಗ್ ಸಹ ಆಗಿದೆ ಒಂದು ಪ್ರಾಜೆಕ್ಟ್. ಅದೇನಂತ ಹೇಳಿದ್ರೆ ನಿಮ್ಗೆ 2 ಟೈಪ್ ಪ್ರಾಜೆಕ್ಟ್ ಇದೆ. ನಿಮ್ಗೆ ಕರೆಂಟ್ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಸಹ ಇದೆ ನೋಡಿ. ಈಗ ನಾನು ಏನಾದ್ರು ಪ್ರಾಜೆಕ್ಟ್ ಹೇಳಿದೆ ಇದು ನಿಮ್ KEB ಅಟ್ಯಾಚ್ ಗ್ರಿಡ್ ಅಟ್ಯಾಚ್ ಇದು. ಈ ಹಿಂದೆ ಏನು ಹೇಳಿದೆ ಈಗ ನೋಡಿ 1.5 ಕಿಲೋವ್ಯಾಟ್ ಈಗ ನೀವು ಶೋ ಮಾಡಿದ್ರೆ ನಿಮ್ಗೆ ನೋಡಿ 1.5 ಕಿಲೋವ್ಯಾಟ್ ಇನ್ವರ್ಟರ್ ಇರ್ಬೋದು. ಇವೆಲ್ಲ ಇನ್ವರ್ಟರ್ ಏನು ಹೇಳಿದ್ರೆ ನಾವು KEB ಅಟ್ಯಾಚ್ ಗ್ರಿಡ್ ಅಟ್ಯಾಚ್ ಇರುತ್ತೆ. ಅಟ್ಯಾಚ್ ಇಂದನೂ ಮಾಡ್ಬೋದು. ನಿಮ್ಮ ಯೂಸ್ ಅನ್ನ ಚೆನ್ನಾಗಿ ಮಾಡ್ಕೊಳ್ತೀವಿ ಅಟ್ಯಾಚ್ ಇಂದನೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತೇನೆ. ಯೂಸ್ ಮೇಲೆ ಸಾಮಾನ್ಯ ಹೆವಿ ಯೂಸ್ಗೆ ಅಟ್ಯಾಚ್ ಇದೆ, ಗ್ರಿಡ್ ಅಟ್ಯಾಚ್ ಇರುತ್ತೆ. ನಮ್ಮ ಸೋಲಾರ್ ಕಂಪನಿ ಪರವಾಗಿ ಸೋಲಾರ್ ಕಂಪನಿಯಿಂದ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಗ್ರಿಡ್ ಟೈಅಪ್ ಇದ್ರೆ ಸಬ್ಸಿಡಿ ಸಿಗುವುದಿಲ್ಲ. ಅಂದ್ರೆ ನಮ್ಮ ಸೋಲಾರ್ ಸ್ಪೆಷಲಿಸ್ಟ್ ಆಗಿ ಸೋಲಾರ್ ಇಂದ ಸ್ಪೆಷಲಿಸ್ಟ್ ಆಗಿ ನಾವು ಮಾಡೋದಾದ್ರೆ KEB ಇದ್ರೆ ನಿಮ್ಮಲ್ಲಿ KEB ಕನೆಕ್ಷನ್ ಮೀಟರ್ ಬೋರ್ಡ್ ಇದ್ರೆ ಸಬ್ಸಿಡಿ ಈ ಒಂದು ಕಾನ್ಸೆಪ್ಟ್ಗಳು ಇಲ್ಲ. ಯಾವ ಈ ಕಾನ್ಸೆಪ್ಟ್ಗಳು ಇಲ್ಲ. ನೀವು ಮೀಟರ್ ಬೋರ್ಡೇ ನಾವು ಇಟ್ಕೊಳ್ಳೋದಿಲ್ಲ, ನಾವು KEB ವಾಪಸ್ ಕೊಡ್ತೇವೆ, ನಮಗೆ ಫುಲ್ ಕರೆಂಟೇ ಬೇಕು. ಮಳೆಗಾಲದಲ್ಲೂ ನಮ್ಗೆ ಕರೆಂಟೇ ಬೇಕು, ಮಳೆಗಾಲದಲ್ಲಿ ಸಹ ಫುಲ್ ವರ್ಕ್ ಆಗಬೇಕು, ಫುಲ್ ಎಫಿಷಿಯನ್ಸಿ ನಮ್ಗೆ ಬೇಕು ಅಂದ್ರೆ ಪ್ರಾಜೆಕ್ಟ್ ಇದೆ. 5 ಕಿಲೋವ್ಯಾಟ್ ಪ್ರಾಜೆಕ್ಟ್ ಇದೆ. 5 ಕಿಲೋವ್ಯಾಟ್ ಪ್ರಾಜೆಕ್ಟ್ 5 ಕಿಲೋವ್ಯಾಟೇ ಮಾಡೋದು. 3 ಕಿಲೋವ್ಯಾಟ್ ಮಾಡೋ ಪ್ರಯೋಜನ ಇಲ್ಲ. 3 ಕಿಲೋವ್ಯಾಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮಲ್ಲಿ ಸಾಮಾನ್ಯ ಫ್ರಿಜ್ ತರ್ತಾರೆ, ಮತ್ತೊಂದೇನೋ AC ಹಾಕಿ ಕೊಡ್ತಾರೆ, ನಿಮಗೆ ವ್ಯಾಟ್ ಕಮ್ಮಿ ಆಗುತ್ತೆ. 5 ಕಿಲೋವ್ಯಾಟ್ ಪ್ರಾಜೆಕ್ಟ್ ಇದೆ. ಅಲ್ಲಿ ಏನು ಬರುತ್ತೆ ಅಂದ್ರೆ 325 ವ್ಯಾಟಿನ 10 ಪ್ಲೇಟ್ ಬರುತ್ತೆ. ಇಲ್ಲಿ 325 ವ್ಯಾಟಿನ 10 ಸೋಲಾರ್ ಪ್ಲೇಟ್ ಬರುತ್ತೆ. 10 8 ಅಲ್ಲ 6 ಅಲ್ಲ 4 ಅಲ್ಲ 2 ಅಲ್ಲ 10 ಹಾಕ್ಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ತೊಂದರೆ ಇಲ್ಲ. ಅದಕ್ಕಿಂತ ಜಾಸ್ತಿ ಆದ್ರೆ ಒಳ್ಳೆಯದು. ಸನ್ಲೈಟ್ ಕಡಿಮೆ ಅಂತ ಇನ್ಕ್ರೀಸ್ ಮಾಡ್ಬೋದು. 10 ಅಂತೂ ಮಿನಿಮಮ್ ಬೇಕಿದೆ. 10 ಪೆನಲ್ 200 ಅಥವಾ 200 AH ಬ್ಯಾಟ್ರಿ 200 AH ಲುಮಿನಾಸ್ ಆರ್ ಎಕ್ಸೈಡ್ ಎನಿ ಕಂಪನಿ ಬ್ಯಾಟ್ರಿ ನಿಮ್ಗೆ ಒಂದು 4 ಬ್ಯಾಟ್ರಿ ಬೇಕು. 48 ವೋಲ್ಟ್ ಸಿಸ್ಟಮ್ 12 + 12 + 12 + 12 24 + 24 48 ವೋಲ್ಟ್ ಸಿಸ್ಟಮ್ ಬರುತ್ತೆ. 4 ಬ್ಯಾಟ್ರಿ 5 ಕಿಲೋವ್ಯಾಟಿನ ಹೆವಿ ಸ್ಟಡ್ ಇನ್ವರ್ಟರ್, ದೊಡ್ಡ ಇನ್ವರ್ಟರ್. ಆ ಇನ್ವರ್ಟರ್ ಸಿಸ್ಟಮ್ ನಿಮಗೆ ಅದನ್ನ ಫಿಟ್ ಮಾಡಿದ್ದೇನೆ. ಆ ದೊಡ್ಡ ಇನ್ವರ್ಟರ್ಗಳು ನಿಮ್ಗೆ ಏನಾಗುತ್ತೆ ಅಂತ 5 ಕಿಲೋವ್ಯಾಟ್ ಇನ್ವರ್ಟರ್ ಅನ್ನೋದು ನಿಮಗೆ ನಿಮ್ಮ KEB ಮೀಟರ್ ಬೋರ್ಡೇ ಬೇಡ. ನೀವು ಕ್ಯಾನ್ಸಲೇಷನ್ ಲೆಟರ್ ಕೊಟ್ಬಿಟ್ರೆ ನಿಮಗೆ ಸಬ್ಸಿಡಿ ನಿಮಗೆ 20 + 5% ಸಿಗುತ್ತೆ. 20 ಫ್ಲಾಟ್ + 5% ಇನ್ಕ್ರಿಮೆಂಟ್ ಅಂತ ಸಿಗುತ್ತೆ. 25% ಸಬ್ಸಿಡಿ ಆನ್ ಬಿಲ್ ಮೇಲೆ ಸಿಗುತ್ತೆ. ಇದಕ್ಕೆ ಯಾವುದೇ ಫೈಲ್ ಮೂವ್ಮೆಂಟ್ ಇಲ್ಲ. ಎಲ್ಲಿ ಫೈಲ್ ಹಿಡ್ಕೊಂಡು ಹೋಗೋಬೇಡ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ನಾವೇ ಅಪ್ಲೈ ಮಾಡಿ ಕೊಡ್ತೇವೆ. ನಾವೇ ಅಪ್ಲೈ ಮಾಡಿ ನಮ್ಮ ಥ್ರೂ ಅಲ್ಲೇ ಕಂಪ್ನಿ ಥ್ರೂ ಅಲ್ಲೇ ನಮ್ಮ ಕಂಪ್ನಿಯವರು ಇವರ ಕಂಪ್ನಿ CEO
ಇವ್ರ ಥ್ರೂ ಅಲ್ಲೂ ನೀವು ಮಾಡ್ಬೋದು, ನಮ್ಮ ಥ್ರೂ ಅಲ್ಲೂ ಮಾಡ್ಬೋದು, ನಾವು ಮಾಡ್ಕೊಡ್ತೀವಿ ನಿಮಗೆ. ಸೊ ಅದು ಒಂದು ಫಸ್ಟ್ ಪ್ರಾಜೆಕ್ಟ್ ನಾ ಹೇಳಿದ್ದು. ಎರಡನೇ ಪ್ರಾಜೆಕ್ಟ್ ಇದೆ ಸುಪೀರಿಯರ್ಸ್ ಪ್ರಾಡಕ್ಟ್. ಈಗ ಹೇಳಿದ ಪ್ರಾಜೆಕ್ಟ್ ಸುಪೀರಿಯರ್ ಪ್ರಾಡಕ್ಟ್ 550, 550 ಸಂಖ್ಯೆ ನೆಪ್ಪಿಟ್ಕೊಳ್ಳಿ, 550 ವ್ಯಾಟಿನ ಹಾಫ್ ಕಟ್ ಮೊನೋಪರ್ಕ್ ಪ್ಯಾನಲ್, ಟಾಪ್ ಗ್ರೇಡ್ ಸೋಲಾರ್ ಪ್ಯಾನಲ್, ಹಾಫ್ ಕಟ್ ಮೊನೋಪರ್ಕ್ ಪ್ಯಾನಲ್. ಅದು 10 ಬರುತ್ತೆ, ಅದು ಸಹ 10 ಬರುತ್ತೆ. 12 ಮಾಡ್ಬೋದು, 14 ಬರ್ಬೋದು, 16 ಮಾಡ್ಬೋದು, ನಿಮ್ಮ ಸಂದೇಟ್ ಅದರ ಮೇಲೆ. ನಿಮ್ಮ ಮನೆ ಚಾವಣಿ ಬಿಸಿಲಲ್ಲಿ, ನಿಮ್ಮ ಮನೆ ಇರ್ಬೋದು, ವರ್ಕ್ ಪ್ಲೇಸ್ ಇರ್ಬೋದು, ಶಾಪ್ ಇರ್ಬೋದು, ರೆಂಟ್ ಇರ್ಬೋದು, ಆಫೀಸ್ ಇರ್ಬೋದು, ಅಲ್ಲಿ ಬಿಸಿಲಿನ ಆಧಾರದ ಮೇಲೆ ನಿಮಗೆ 10 ಮಾಡ್ಬೋದು, 12 ಮಾಡ್ಬೋದು, 14 ಮಾಡ್ಬೋದು. ಎರಡೆರಡು ಇನ್ಕ್ರೀಸ್, ಒಂದೊಂದು ಇನ್ಕ್ರೀಸ್ ಮಾಡಿ ಎರಡೆರಡು ಇನ್ಕ್ರೀಸ್ ಮಾಡ್ತಿರ್ಬೇಕಾದ್ರೆ ಎರಡು ಪ್ಯಾನ್ ಇನ್ಕ್ರೀಸ್ ಮಾಡಬೇಕು. 10 ಅಂತೂ ಆ ಸಿಸ್ಟಮಲ್ಲಿ ಬರುವಂತ 10 ಹಾಕಲೇಬೇಕು. 8, 6, 4 ಆಗಲ್ಲ. ನಂಗೆ 4 ಪ್ಲೇಟ್ ಮಾಡಿಕೊಡಿ ಅಂದ್ರೆ ಅದು ಆಗುದಿಲ್ಲ. 4 ಸೋಲಾರ್ ಪ್ಯಾನ್ ಸಾಕು ಅಂದ್ರೆ ಅದು ಆ ಚಾರ್ಜಿಂಗ್ ಸೆಕ್ಷನ್ ಬರುವುದೇ ಇಲ್ಲ. 10 ಮಿನಿಮಮ್ ಹಾಕ್ಲೇಬೇಕು. 10 ಪ್ಯಾನಲ್ ಹಾಕ್ಬಿಟ್ಟು ನಿಮ್ಗೆ 550 ವ್ಯಾಟಿನ 300 H ಟಾಪ್ ಎಫಿಷಿಯನ್ಸಿ, ನಾವು ಓನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಬ್ಯಾಟ್ರಿಗಳು. 300 H ಬ್ಯಾಟ್ರಿ, 1 ಕ್ವಿಂಟಾಲ್ ವೆಯ್ಟ್ ಬರುತ್ತೆ ಆ ಥರ ಬ್ಯಾಟ್ರಿ. ಅದನ್ನು ಫಿಟ್ ಮಾಡಿಕೊಂಡು 300 H ಬ್ಯಾಟ್ರಿ 12 ವೋಲ್ಟಲ್ಲಿ ಅಂತ 4 ಬ್ಯಾಟ್ರಿ, 4 300 H ಬ್ಯಾಟ್ರಿ, ಅವಾಗ 48 ವೋಲ್ಟ್ ಇದು, ಪ್ಲಸ್ 5 ಕಿಲೋವ್ಯಾಟ್ ಇನ್ವರ್ಟರ್, 5 ಕಿಲೋವ್ಯಾಟ್ ಇನ್ವರ್ಟರ್ ಸೇಮ್ 5 ಕಿಲೋವ್ಯಾಟ್. ಇದು ಫಸ್ಟ್ ಹೇಳಿದಂತೆ ಸೆಕೆಂಡ್ ಎಫಿಷಿಯನ್ಸಿ, ಮತ್ತೆ ಎಫಿಷಿಯನ್ಸಿ ಬರುತ್ತೆ. ಫಸ್ಟ್ ನಿಮ್ಗೆ ಹೇಳಿದ್ರೆ 325 ವ್ಯಾಟಿನ 10 ಪ್ಯಾನಲ್, 200 H 4 ಬ್ಯಾಟ್ರಿ, ಮತ್ತೆ 5 ಕಿಲೋವ್ಯಾಟ್ ಇನ್ವರ್ಟರ್. ಸೆಕೆಂಡ್ ನಾ ಹೇಳ್ತಾ ಇರೋದು 550 ವ್ಯಾಟ್, 550 ವ್ಯಾಟ್. ಪದೇ ಹೇಳಿದೆ ಯಾಕಂದ್ರೆ ನಿಮ್ಗೆ ಸಂಖ್ಯೆ ನೆನಪಿಲ್ಲ ಅಂತೇಳಿ. 550 ವ್ಯಾಟಿನ 10 ಪ್ಯಾನಲ್, ಹಾಗೇನೆ 300 H ಬ್ಯಾಟ್ರಿ 300 H ಬ್ಯಾಟ್ರಿ 4, ಪ್ಲಸ್ ನಿಮ್ಗೆ ಏನು ಬರುತ್ತೆ 5 ಕಿಲೋವ್ಯಾಟ್ ಇನ್ವರ್ಟರ್ ಸೇಮ್ 5 ಕಿಲೋವ್ಯಾಟ್ ಬರುತ್ತೆ. 40 ವ್ಯಾಟ್ ಅಲ್ಲಿ 5 ಕಿಲೋವ್ಯಾಟ್, 7 ಕಿಲೋವ್ಯಾಟ್ ಲಾಂಚ್ ಮಾಡಿದ್ರೆ, ಬಟ್ 5 ಕಿಲೋವ್ಯಾಟ್ ಅಷ್ಟು ಇರಲ್ಲ. ಅಂದ್ರೆ ಈ ಕಾನ್ಸೆಪ್ಟ್ ಅಂದ್ರೆ ನಿಮ್ಮ ಜನರೇಟರ್ ಇದ್ದಂಗೆ, ಸಣ್ಣ ವರ್ಕ್ ಪ್ಲೇಸ್ಗಳಿಗೆ, ಸಣ್ಣ ಹೋಮ್ ಇಂಡಸ್ಟ್ರಿಗಳಿಗಳಿದ್ದು ಒಂದು ಜನರೇಟರ್ ಇದ್ದಂಗೆ, ಅಷ್ಟು ಎಫಿಷಿಯನ್ಸಿ. 5 ಕಿಲೋವ್ಯಾಟ್ ಜನರೇಟರ್ ನಿಮ್ಮ ಮನೆಗೆ ಇದ್ದಂಗೆ ಅಷ್ಟು ಎಫಿಷಿಯನ್ಸಿ ಬರುತ್ತೆ ಅಂತ. ಮಳೆಗಾಲದಲ್ಲೂ ವರ್ಕ್ ಆಗುತ್ತೆ, ಯಾಕಂದ್ರೆ ಅಷ್ಟು ಹೆವಿ ಪ್ಯಾನಲ್ ವ್ಯಾಟ್ ಚಾರ್ಜ್ ಮಾಡ್ತೀವಿ. ನೋಡಿ, ಇದು ಒಂದೇ ಸೋಲಾರ್ ಪ್ಯಾನಲ್ ಒಂದೇ ಬ್ಯಾಟ್ರಿ ಹಾಕ್ಬಿಟ್ಟು ನಾವು ಇನ್ವರ್ಟರ್ ಕಾನ್ಸೆಪ್ಟ್ ತುಂಬಾ ಸಕ್ಸಸ್ ಆಗಿದೆ, ಸಹ ಉಂಟು. ನಾವು ಈ ಪ್ರಾಜೆಕ್ಟ್ 325 ಪ್ರಾಜೆಕ್ಟ್ 6 ಪ್ಯಾನಲ್ ಹಾಕಿನ ಪ್ರಾಜೆಕ್ಟ್ ಮಾಡಿದ್ದೇವೆ. 4 ಬ್ಯಾಟ್ರಿ ಎಕ್ಸ್ಟ್ರಾ 4 ಬ್ಯಾಟ್ರಿ ಹಾಕಿ 6 ಪ್ಯಾನಲ್ ಹಾಕಿನ ಪ್ರಾಜೆಕ್ಟ್ ಆರಾಮ್ ಮಾಡಿದ್ದೇವೆ. ಅದಕ್ಕಿಂತ ಮತ್ತೆ 4 ಇನ್ಕ್ರೀಸ್ ಮಾಡಿ ಮತ್ತೆ ಚಾರ್ಜಿಂಗ್ ಫಾಸ್ಟ್ ಆಗುತ್ತೆ. ಇದು ಕಾಸ್ಟ್ ನಿಮಗೆ ಫಸ್ಟ್ ಪ್ರಾಜೆಕ್ಟ್ ನಾ ಹೇಳಿದ ಕಾಸ್ಟ್ 325 ಕಾಸ್ಟ್ ಹೇಳಿದ್ ನಾನು ನಿಮಗೆ. 3.5 to 4 lakh ವರೆಗೆ ಕಾಸ್ಟ್ ಆಗುತ್ತೆ. ಇದು ಸ್ಟ್ರಕ್ಚರ್, ಬ್ಯಾಟ್ರಿ, ಅದರ ವೈರ್ ಸಹ ತುಂಬಾ ಇಷ್ಟಪ್ಪ ವೈರ್ ಬರುತ್ತೆ, ಅಂದ್ರೆ 16 ಗೇಜ್ ವೈರ್ ಬರುತ್ತೆ. ಸರಿ, ಒಂದು 4 lakh ಒಳಗಡೆ, 3.5 to 4 lakh ಒಳಗಡೆ. 3 lakh 3.25 ಅಂದ್ರೆ ಅಲ್ಲಿ ಕಂಡೀಷನ್ ಮೇಲೆ ಡಿಪೆಂಡ್, ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್, ನಿಮ್ಮ ವೈರಿಂಗ್ ಮೇಲೆ ಡಿಪೆಂಡ್, ಅದು ಮಾಡ್ಬೋದು. ಸೆಕೆಂಡ್ ಪ್ರಾಜೆಕ್ಟ್ ಸುಪೀರಿಯರ್ ಸೂಪರ್ ಪ್ರಾಜೆಕ್ಟ್ 550 ವ್ಯಾಟ್ ಅಂತ ಏನು ಹೇಳಿದೆ, 5 ಕಿಲೋವ್ಯಾಟ್ ಇದು. 550 10 ಪ್ಯಾನಲ್, 300 H 4 ಬ್ಯಾಟ್ರೀಸ್ ಪ್ಲಸ್ 5 ಕಿಲೋವ್ಯಾಟ್ ಇನ್ವರ್ಟರ್. ಈ ಬ್ಯಾಟ್ರಿ ಅನ್ನೋದು ನಿಮ್ಗೊಂದು 5 ರಿಂದ 5.5 ಲಕ್ಷ ಬರುತ್ತೆ. ಇದರಲ್ಲಿ 25% ಫ್ಲಾಟ್ ಸಬ್ಸಿಡಿ ಸಿಗುತ್ತೆ. ಇದಕ್ಕೆ ಗೌರ್ಮೆಂಟ್ ಅಪ್ರೂವ್ ಆದ್ರೆ ನಿಮಗೆ ಕ್ಲೀನ್ ಬಿಲ್ಲೇ ಬೇಕು, ಲೀಗಲ್ ಬಿಲ್ಲೇ ನಾವು ಕೊಡುವಂಥದ್ದು. ಅದಕ್ಕೆ ನಿಮಗೆ 25% ಸಬ್ಸಿಡಿ ಸಹ ಆರಾಮಾಗಿ ಕ್ಲೇಮ್. ಅದು ಯಾವಾಗ ನಾವು ಬಿಲ್ ತಗೊಳ್ಳುವಾಗ ಮೈನಸ್ ಮಾಡ್ತಾ ಕೊಡ್ತೇವೆ. ನಿಮ್ಮ ಫಿಟ್ಟಿಂಗ್ ಮಾಡಿ ಏನು ಬಿಲ್ ತಗೊಳ್ದು ಯಾವಾಗಲೇ ಮೈನಸ್. ನೀವು ಎಲ್ಲಿಗೂ ನೀವು ಯಾವ ವೆಬ್ಸೈಟಿಗೂ ನೀವು ಅಪ್ಲೋಡ್ ಮಾಡೋದು ಬೇಡ, ಯಾವ ಇದಕ್ಕೂ ನೀವು ಅಪ್ಲೈ ಮಾಡ್ಬೇಕಂತಿಲ್ಲ, ನಾವೇ ಓನಾಗಿ ಕ್ಲೇಮ್ ಮಾಡಿ ಕೊಡ್ತೇವೆ ಯಾವುದು ಸಬ್ಸಿಡಿನ. ಮೇನ್ ರೀಸನ್, ಫಸ್ಟ್ ರೀಸನ್ ಏನಂದರೆ ಕರೆಂಟ್ ಇರಲಿಕ್ಕಿಲ್ಲ ಅಷ್ಟೇ. ನೋ KB ಎಲೆಕ್ಟ್ರಿಸಿಟಿ, ವಿದ್ಯುತ್ ಇರಲಿಕ್ಕಿಲ್ಲ. ವಿದ್ಯುತ್ ಇದ್ರೆ ಸಬ್ಸಿಡಿ ಸೋಲಾರ್ ಕಂಪ್ನಿಯಲ್ಲಿ ಸಿಗೋದಿಲ್ಲ. ನೋಡಿ, ಬೇಸಿಕ್ ಅದೇ, ಸೋಲಾರ್ ಕಂಪ್ನಿ ಸೋಲಾರ್ನ ಮೂವ್ಮೆಂಟ್ ಮಾಡ್ತಾ ಇರುತ್ತೆ, ಅಲ್ಲಿ ವಿದ್ಯುತ್ ಇದ್ರೆ ಅದೆಲ್ಲ ಬರೋದಿಲ್ಲ. ಈಗ ಗ್ರಿಡ್ ಟೈಪ್ ಆನ್ ಗ್ರಿಡ್ ಎಲ್ಲ ಇದೆ ಇಲ್ಲ ಅಂತ ಹೇಳ್ತಾರೆ, ಆನ್ ಗ್ರಿಡ್ ಇದೆ, PM ಸೌರಗಳು ಇದನ್ನೆಲ್ಲ ಇದೆ, ಅದರ ಗ್ರಿಡ್ ಟೈಪ್ ಅದು ಬ್ಯಾಂಕ್ಗಳು ಸಬ್ಸಿಡಿ ಕೊಡ್ತಾ ಇದೆ. ಸೋಲಾರ್ ಕಂಪ್ನಿ ಯಾವ ಸಬ್ಸಿಡಿ ಕೊಡ್ತಾ ಇಲ್ಲ, ಸಬ್ಸಿಡಿ ಕೊಡ್ತು ಬ್ಯಾಂಕ್ಗಳಲ್ಲಿ. ಇದು ಸೋಲಾರ್ ಕಂಪ್ನಿ ಥ್ರೂ ಅಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಸೌರ ಊರ್ಜಾ ಸ್ಕೀಮ್, ಆ ಸಬ್ಸಿಡಿ ಕೊಡುವಂಥ ಸ್ಕೀಮ್ ಹೆಸರು ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸೌರ ಊರ್ಜಾ ಸ್ಕೀಮ್. ಇದು ಸೋಲಾರ್ ಕಂಪನಿಗಳು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೋಚ್ ಮಾಡಿ ಕೊಡುವಂಥ ಸ್ಕೀಮ್. ಇದು ಕೇವಲ ದೊಡ್ಡ 5 ಕಿಲೋವ್ಯಾಟ್ ಅಂತ ಅರ್ಥ ಅಲ್ಲ, 5,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸಣ್ಣ ಮನೆಗಳಿಗೆ ನಾನು 2020-19 ಕೋವಿಡ್ ಟೈಮಲ್ಲಿ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಅದನ್ನ ಆ ಪ್ಲೇಸಸ್ ಅಲ್ಲಿ ಹೋದಾಗ ನಾನು ಕೇವಲ 15,000 5,000 ಪ್ರಾಜೆಕ್ಟಿಗೆ ನಾನು ಸಬ್ಸಿಡಿ ಕೊಟ್ಟಿದ್ದೆ. ಕರೆಂಟ್ ಇಲ್ಲದ ಮನೆಗಳಿಗೆ, ಐಸೆಂಟ್ಸ್ ಕಾಲೋನಿಗಳಿಗೆಲ್ಲ ಸಬ್ಸಿಡಿ ಕೊಟ್ಟಿದ್ದೆ. 5,000 ರೂಪಾಯಿ ಪ್ರಾಜೆಕ್ಟ್, 10,000 ಪ್ರಾಜೆಕ್ಟ್, ಒಂದು 20,000 ಪ್ರಾಜೆಕ್ಟ್ ಸಹ ಸಬ್ಸಿಡಿ ಕೊಟ್ಟಿದೆ. ಯಾರು ಸಿಗುತ್ತೆ 5,000 ರೂಪಾಯಿಂದ 50 ಲಕ್ಷ ಒಳಗೆ ಪ್ರಾಜೆಕ್ಟ್ ನಿಮ್ಗೆ ಸಿಗುತ್ತೆ. 5,000 ರೂಪಾಯಿಂದ 50 ಲಕ್ಷ ಒಳಗಿನ ಪ್ರಾಜೆಕ್ಟ್ಗಳಿಗೆ ನಿಮಗೆ 25% ಸಬ್ಸಿಡಿ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ರೀಸನ್ ಒಂದೇ ಏನಂದ್ರೆ, ಕಂಡೀಷನ್ ಒಂದೇ, KB ಇರ್ಲಿಕ್ಕಿಲ್ಲ. ಮತ್ತೆ ಲ್ಯಾಂಡ್ ಯಾರದ್ದೇ ಆಗಿರಲಿ ಅಂತ ಸಂಬಂಧ ನಿಮ್ಮ ಆಧಾರ್ ಕಾರ್ಡ್ ಒಂದು ಇಟ್ಟು ಸಾಕು. ನಮಗೆ ಒಂದು ಆಧಾರ್ ಕಾರ್ಡ್, ಈ ಸಬ್ಸಿಡಿ ಅನ್ನೋದು ಎಲ್ಲರಿಗೂ ಸಿಗುತ್ತೆ, ಮಾಡ್ಕೊಳ್ಬಹುದು.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, 3,000ದಿಂದ 6-7 ಲಕ್ಷದವರೆಗೆ ನಿಮಗೆ ಒಂದು ಪ್ರಾಜೆಕ್ಟ್ ನ ಬಗ್ಗೆ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇದು ಮಾಹಿತಿ ನೀಡಿದ ಜಯರಾಮ್ ಭಟ್ ಸರಿಗೆ ಧನ್ಯವಾದಗಳು. ಧನ್ಯವಾದ. ಹೆಚ್ಚಿನ ಒಂದು ಮಾಹಿತಿಯ ವಿಡಿಯೋ ಫಿಟ್ಟಿಂಗ್ಸ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ, ನೀವು ನೋಡಿಕೊಳ್ಬಹುದು. ಹಾಗೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.